ಬೆಂಬಲ ಇವರ ಶ್ರಮದಿಂದ ನಮ್ಮ ನಿಮ್ಮನ್ನು ಸ್ವಾಗತಿಸುತ್ತೇನೆ. So much one, two, three, one, two, three. ಮನದಲ್ಲಿ ಸಾಹೊನಲು ಈ ಸುಂದರ ಸಂಜೆಯ ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ಇಂದು ನಮ್ಮ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ತನ್ನ 29ನೇ ವರ್ಷ ಸಂಪೂರ್ಣಗೊಳಿಸಿ 30ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಸಂದರ್ಭದಲ್ಲಿ ನಾವಿಂದು 30ನೇ ವರ್ಷದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾರವರು ಮಾಜಿ ಲಯನ್ಸ್ ಗವರ್ನರ್ ಹಾಗೂ ಅತಿಥಿಗಳಾಗಿ ಶ್ರೀಮಾನ್ ವಸಂತ್ ಬರ್ನಾಡ್ ಅಧ್ಯಕ್ಷರು, ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ ಹಳೆಯಂಗಡಿ ಮತ್ತು ಕಾರ್ಯಕ್ರಮದ ಅಧ್ಯಕ್ಷರಾಗಿ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜಾಕಿಮ್ ಫೆರ್ನಾಂಡಿಸ್, ಶಾಲಾ ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಶೈಲಾ ಸಿಕ್ವೇರಾ, ಕಿನಿಗೋಳಿ ಚರ್ಚಿನ ಉಪಾಧ್ಯಕ್ಷ ನವೀನ್ ಡಿಸೋಜಾ, ಕಿನಿಗೋಳಿ ಚರ್ಚಿನ ಕಾರ್ಯದರ್ಶಿ ವಿಲ್ಫ್ರೆಡ್ ಮತಾಯಸ್ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೇಷ್ಮಾ ಮರಿಯಾ ಮಾರ್ಟಿಸ್, ಶಾಲಾ ಆಡಳಿತ ಮಂಡಳಿ, ಶಾಲಾ ವಿದ್ಯಾಭಿಮಾನಿಗಳೊಂದಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳು ಬ್ಯಾಂಡ್ ವಾದನದೊಂದಿಗೆ ಸಭಾಂಗಣಕ್ಕೆ ಆಗಮಿಸುತ್ತಿದ್ದಾರೆ.
Ladies and gentlemen, a warm welcome to all. It's pleasure to have you here today. We are excited to embark on this journey together and share this special moment. Your presence adds significance to our gathering, and we look forward to fruitful and engaging event. A very good evening to everyone. We are very happy to see you all together. Thank you all for joining us here for program. ನಮ್ಮ ಶಾಲೆಗೆ 3 ದಶಕಗಳನ್ನು ಸಂಪೂರ್ಣಗೊಳಿಸಿದ ಸಂತಸದಲ್ಲಿದ್ದೇವೆ. ಈ 3 ದಶಕಗಳನ್ನು ಸಂಪೂರ್ಣಗೊಳಿಸಲು ದೇವರ ಕೃಪೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮಾತ್ರ ಸಾಧ್ಯವಾಗಿದೆ. ಯಾವುದೇ ಒಂದು ಕೆಲಸ ಕಾರ್ಯ ಸುಗಮವಾಗಿ ನಡೆಯಬೇಕಾದರೆ ದೇವರ ಕೃಪೆ, ಅವರ ಪ್ರಸನ್ನತೆ ಅತಿ ಅಗತ್ಯ. ಇಂದು ಈ ಸುಂದರ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ವಿದ್ಯಾರ್ಥಿಗಳು ಪ್ರಾರ್ಥನಾ ಗೀತೆಯ ಮೂಲಕ ನಮ್ಮ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರಂಭಿಸಲು ಮುಂದೆ ಬರುತ್ತಿದ್ದಾರೆ. ದಯವಿಟ್ಟು ಎಲ್ಲರೂ ಪ್ರಾರ್ಥನಾ ಗೀತೆಗೆ ಎದ್ದು ನಿಲ್ಲಬೇಕಾಗಿ ವಿನಂತಿಸುತ್ತೇನೆ. नाम
ಪ್ರಾರ್ಥನಾ ಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ತರಬೇತಿ ನೀಡಿದ ಶಿಕ್ಷಕಿಯರಿಗೆ ಧನ್ಯವಾದಗಳು. ಅತಿಥಿ ದೇವೋ ಭವ, ಅಂದರೆ ಅತಿಥಿಗಳು ದೇವರಿಗೆ ಸಮ ಎನ್ನುವ ಹಿತೋಕ್ತಿ ಇದೆ. ನಮ್ಮೀ ಕಾರ್ಯಕ್ರಮಕ್ಕೆ ಬಂದಿರುವ ಸರ್ವ ಅತಿಥಿಗಳನ್ನು ಸ್ವಾಗತಿಸಲು ಮುಂದೆ ಬರುತ್ತಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ರೇಷ್ಮಾ ಮಾಟಿಸ್. ಎಲ್ಲರಿಗೂ ನಮಸ್ಕಾರ. ಸೃಷ್ಟಿಕರ್ತನಾದ ದೇವರ ಕೃಪೆ ನಿಮ್ಮೆಲ್ಲರ ಮೇಲಿರಲಿ. ಈ ಸಂಭ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಆತ್ಮೀಯ ನಮನಗಳು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದರ ಹಿತೋಕ್ತಿಗಳು. 3 ದಶಕಗಳ ಹಿಂದೆ 15 ವಿದ್ಯಾರ್ಥಿಗಳಿಂದ ಸ್ಥಾಪಿಸಲ್ಪಟ್ಟ ನಮ್ಮೀ ಶಾಲೆಯು ಇದೀಗ 73 ವಿದ್ಯಾರ್ಥಿಗಳಿಗೆ ಆಶಾದೀಪವಾಗಿದೆ. ಕಿನ್ನಿಗೋಳಿ ಪ್ರದೇಶವು ಭಕ್ತಿ ಮತ್ತು ಧಾರ್ಮಿಕತೆಯ ಕೇಂದ್ರಬಿಂದು ಎಂದರೆ ತಪ್ಪಾಗಲಾರದು. ಏಕೆಂದರೆ ಕಿನ್ನಿಗೋಳಿ ಪ್ರದೇಶದಲ್ಲಿ ಮಾನಸಿಕ ಭಿನ್ನ ಸಾಮರ್ಥ್ಯದ ವಿದ್ಯಾರ್ಥಿಗಳಿಗಾಗಿ ಇರುವ ಏಕೈಕ ಶಾಲೆ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್. ಈ ಶಾಲೆಯು ದೇವರ ಮಕ್ಕಳು ವಾಸಿಸುವ ತಾಣವಾಗಿದೆ. ಈ ಶಾಲೆಯ ಮುಖ್ಯ ಉದ್ದೇಶ ಇಂತಹ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ನಿವಾರಿಸಿ ಈ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು, ಇವರಿಗೆ ಉತ್ತಮ ವ್ಯವಸ್ಥೆ ನೀಡಬೇಕೆಂಬುದೇ ಅಭಿಲಾಷೆ. ಈ ಶಾಲೆಗೆ ಬಂದ ನಂತರ ಊಟ ಮಾಡದ ಮಗು ಊಟ ಮಾಡಿದಾಗ, ನಡೆಯದ ಮಗು ಪುಟ್ಟ ಹೆಜ್ಜೆ ಇಡಲು ಪ್ರಾರಂಭಿಸಿದಾಗ, ಶೌಚಾಲಯದ ಅರಿವಿಲ್ಲದ ಮಗು ಶೌಚಾಲಯಕ್ಕೆ ಹೋಗಲು ಕಲಿಯುವಾಗ ಇಂತಹ ಅನೇಕ ಸಂಗತಿಗಳನ್ನು ಇಲ್ಲಿ ಕಲಿಸಿಕೊಡಲಾಗುತ್ತದೆ. ಮಗುವಿನ ಬೆಳವಣಿಗೆಗೆ ಅಗತ್ಯ ಇರುವ ಶಿಕ್ಷಣ ನೀಡುವುದೇ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ನ ಧ್ಯೇಯ. ಈ ಮಕ್ಕಳು ಸಮಾಜದಲ್ಲಿ ಓರ್ವ ಅಭ್ಯರ್ಥಿಗಳಾಗಬೇಕು. ಈ ಎಲ್ಲ ಆಸೆಗಳನ್ನು ಇಟ್ಟು ನಮ್ಮ ಶಾಲೆಯು ಮುಂದೆ ಸಾಗುತ್ತಿದೆ. ದೇವರ ಆಶೀರ್ವಾದ, ನಿಮ್ಮೆಲ್ಲರ ಅಭಿಮಾನ ನಮಗೆ ಅತೀ ಅಗತ್ಯ. ಇಂದು ನಮ್ಮ ಶಾಲೆಯು 29 ವರ್ಷಗಳ ಸುದೀರ್ಘ ಸೇವೆಯನ್ನು ನೀಡಿದ ಸಂತಸದಲ್ಲಿದೆ. ಕಿನ್ನಿಗೋಳಿ ಚರ್ಚ್ನ ಹಳೆ ಕಟ್ಟಡವೊಂದರಲ್ಲಿ ಸ್ಥಾಪಿಸಲ್ಪಟ್ಟ ನಮ್ಮ ಶಾಲೆಯು ಇದೀಗ ಭವ್ಯ, ಸುಂದರ, ಸದೃಢ ಕಟ್ಟಡವನ್ನು ಹೊಂದಿದೆ. ಇದರ ರೂವಾರಿಯಾಗಿದ್ದಾರೆ ಶ್ರೀಮಾನ್ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವರವರು. ಇವರಿಗೆ ನಾವು ಆಭಾರಿಯಾಗಿದ್ದೇವೆ ಸರ್. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 73 ವಿದ್ಯಾರ್ಥಿಗಳಿದ್ದು ಇನ್ನೂ ಹಲವು ವಿದ್ಯಾರ್ಥಿಗಳು ದಾಖಲಾತಿಗೆ ಬಾಕಿ ಇಡಲಾಗಿದೆ. ಕಾರಣ ನಮ್ಮಲ್ಲಿ ಸ್ಥಳಾವಕಾಶದ ಕೊರತೆ ಇದೆ ಎಂದು ನಾವು ಒಂದು ಸಭೆಯಲ್ಲಿ ತಿಳಿಸಿದ್ದೆವು. ಆಗ ತಕ್ಷಣ ಶ್ರೀಯುತರು ಕಟ್ಟಡ ವಿಸ್ತರಣೆ ಯೋಜನೆ ಮಾಡುವ ಯೋಜನೆಯನ್ನು ಇವರು ಕೈಗೆತ್ತಿಕೊಂಡಿದ್ದಾರೆ. ಸರ್, ನಿಮಗೆ ಆತ್ಮೀಯ ಸ್ವಾಗತಗಳು. ಈ ಸುಂದರ ಕಾರ್ಯಕ್ರಮವನ್ನು ನೀವೇ ಬಂದು ಉದ್ಘಾಟಿಸಬೇಕು ಎಂದು ಇವರಲ್ಲಿ ಕೇಳಿಕೊಂಡಾಗ ಸಂತಸದಿಂದ ಒಪ್ಪಿ ನಮ್ಮ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ನಿಮಗೆ ನಮ್ಮ ಶಾಲಾ ಪರವಾಗಿ, ಸಂಚಾಲಕರ ಪರವಾಗಿ, ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತಗಳು. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ದಿಶಾ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇವೆ. ನಮ್ಮ ಇಂದಿನ ಸುಂದರ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದಾರೆ ಪ್ರಿಯದರ್ಶಿನಿ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕ್ನ ಅಧ್ಯಕ್ಷರು ಶ್ರೀ ಎಚ್ ವಸಂತ್ ಬರ್ನಾಡ್ ಕಿನ್ನಿಗೋಳಿ. ನಿಮಗೂ ಆತ್ಮೀಯ ಸ್ವಾಗತಗಳು ಸರ್. ನಿಮ್ಮ ಅಮೂಲ್ಯ ಸಮಯವನ್ನು ಬದಿಗಿರಿಸಿ ವಿಶೇಷ ಚೇತನ ಮಕ್ಕಳ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ನಿಮಗೆ ನಾವು ಆಭಾರಿಯಾಗಿದ್ದೇವೆ. ಇವರು ಕೂಡ ನಮ್ಮ ಮಕ್ಕಳಿಗೆ ವೃತ್ತಿ ತರಬೇತಿ ನೀಡಲು ಬೇಕಾದ ಸಹಾಯವನ್ನು ಮಾಡುತ್ತೇನೆ ಎಂದು ಈಗಾಗಲೇ ಭರವಸೆ ನೀಡಿದ್ದಾರೆ. ನಿಮಗೆ ಹೃತ್ಪೂರ್ವಕ ನಮನಗಳು ಸರ್. ನಿಮಗೆ ನಮ್ಮ ಶಾಲಾ ಪರವಾಗಿ, ಸಂಚಾಲಕರ ಪರವಾಗಿ, ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತಗಳು. ನಮ್ಮ ಶಾಲಾ ವಿದ್ಯಾರ್ಥಿ ನಮ್ಮ ಶಾಲೆಯು ಉತ್ತಮ ದಿಶೆಯಲ್ಲಿ ಮುನ್ನಡೆಯಲು ಪ್ರಯತ್ನ ಪಡುತ್ತಿರುವ ನಮ್ಮ ಶಾಲಾ ಸಂಚಾಲಕರಾದ ಅತಿವರ್ಣೀಯ ಜ್ಯೋತಿ ಫರ್ನಾಂಡಿಸ್ ಅವರು. ಇವರು ನೀಡುವ ಮಾರ್ಗದರ್ಶನ, ಸಲಹೆ, ಸಹಕಾರದಿಂದ ಇಂದು ಕಿನ್ನಿಗೋಳಿ ಪ್ರದೇಶದಲ್ಲಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಉತ್ತಮ ಸೇವೆ ನೀಡಲು ಸಹಾಯ
ಜೊತೆಗೆ ಇವರು ಎಷ್ಟೇ ಇದ್ದರೂ ಅದನ್ನೆಲ್ಲ ಬದಿಗಿರಿಸಿ ವಿಶೇಷ ಮಕ್ಕಳೊಂದಿಗೆ ಜ್ಞಾನ ಪಡೆಯಲು ಉತ್ಸುಕರಾಗಿರುತ್ತಾರೆ. ಇವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ, ಅದರಲ್ಲೂ ವಿಶೇಷ ಮಕ್ಕಳೆಂದರೆ ತುಂಬಾ ಪ್ರೀತಿ. ಇವರನ್ನು ಮೊದಲು ನಾನು ಭೇಟಿಯಾದಾಗ ಇವರು ಹೇಳಿದ ಒಂದು ಮಾತು ನನಗೆ ನೆನಪಿಗೆ ಬರುತ್ತದೆ. ನಮ್ಮ ಶಾಲೆಯು ಇನ್ನಷ್ಟು ಬೆಳೆಯಬೇಕು, ಇನ್ನಷ್ಟು ಹೆಸರು ಮಾಡಬೇಕು. ನಾವು ಗ್ರಾಮೀಣ ಮಟ್ಟದಲ್ಲಿ ಇದ್ದೇವೆ, ನಾವು ಸಮಾಜದ ಸಹಾಯ ಪಡೆಯಬೇಕು ಎಂಬುದೇ ಇವರ ಆಶಯವಾಗಿತ್ತು. ಅದರಲ್ಲಿ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ನಾವು ಸಮಾಜದ ಹಲವಾರು ವಿದ್ಯಾಭಿಮಾನಿಗಳ ಜೊತೆಗೆ ಕೈ ಜೋಡಿಸಿದ್ದೇವೆ ಮತ್ತು ಈ ಮಕ್ಕಳ ದಿನಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಕೈಗೆತ್ತಿಕೊಂಡಿದ್ದೇವೆ. ಇವೆಲ್ಲವೂ ಸಫಲವಾಗಲಿ ಎಂದು ಆಶಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ಇವರ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ. ಇವರಿಗೂ ಆತ್ಮೀಯ ಸ್ವಾಗತಗಳು. ಇವರಿಗೆ ಇಲ್ಲಿ ನೆರೆದಿರುವ ಸರ್ವರ ಪರವಾಗಿ ಆತ್ಮೀಯ ಸ್ವಾಗತಗಳು. ನಮ್ಮ ಮಿಡಿಗೋಳಿ ಚರ್ಚಿನ ಸಹಾಯಕ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟೀವನ್ ಕುಟೀನೋರವರು ಕೂಡ ಉಪಸ್ಥಿತರಿದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತಗಳು ಫಾದರ್. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಪವಿತ್ರ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದಾರೆ. ಸೇಂಟ್ ಮೇರೀಸ್ ಸೆಂಟ್ರಲ್ ಸ್ಕೂಲ್ನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಲ್ಯಾನ್ಸಿ ಸೈಡಾನ ಉಪಸ್ಥಿತರಿದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತಗಳು ಫಾದರ್. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಆಶ್ರಯ ಮುಂದೆ ಬಂದು ಹೂಗುಚ್ಛ ಗ್ರಾಮೀಣ ಪ್ರದೇಶದ ವಿಶೇಷ ವಿದ್ಯಾರ್ಥಿಗಳಿಗೆ ಕಳೆದ 29 ವರ್ಷಗಳಿಂದ ಉಚಿತವಾಗಿ ಅನೇಕ ವ್ಯವಸ್ಥೆಗಳನ್ನು ನಮ್ಮ ಶಾಲೆಯಲ್ಲಿ ನೀಡುತ್ತಿದ್ದೇವೆ. ಈ ಶಾಲೆಯ ಉತ್ತಮ ಕಾರ್ಯಪಥದಲ್ಲಿ ಸೇವೆ ನಡೆಸಲು ಕಾರಣೀಕರ್ತರು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್. ಇದರ ಕಾರ್ಯದರ್ಶಿ ಶ್ರೀಮತಿ ಶೈಲಾ ಸುಬೇರರವರು ಉಪಸ್ಥಿತರಿದ್ದಾರೆ. ಇವರು ನೀಡುವ ಸೇವೆ ಅಭೂತಪೂರ್ವ. ನಮ್ಮ ವಿದ್ಯಾರ್ಥಿಗಳು ನೃತ್ಯ ಸ್ಪರ್ಧೆಗೆ ಹೋಗುವಾಗ ನಮ್ಮೊಂದಿಗೆ ಓರ್ವ ಶಿಕ್ಷಕಿಯಾಗಿ ನಮ್ಮೊಂದಿಗೆ ಬರುತ್ತಾರೆ. ಯಾವುದೇ ಕೆಲಸಕ್ಕೆ ಇವರಿಗೆ ಕರೆ ಮಾಡಿದಾಗ ತಕ್ಷಣ ನಮ್ಮ ಜೊತೆಗೆ ನಮಗೆ ಬೇಕಾದ ಯಾವುದೇ ಬೇಡಿಕೆ ಇದ್ದರೂ ಅದನ್ನು ಈಡೇರಿಸುವ ಗುಣ ಇವರದು. ಮೇಡಮ್, ನಿಮಗೆ ಆತ್ಮೀಯ ಸ್ವಾಗತಗಳು. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ಸಫಾ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸುತ್ತಿದ್ದಾಳೆ. ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಕಿನ್ನಿಗೋಳಿ ಚರ್ಚಿನ ಉಪಾಧ್ಯಕ್ಷರಾದ ಮತ್ತು ಶಾಲಾ ಪಾಲನಾ ಸಮಿತಿಯ ಸದಸ್ಯರಾದ ಶ್ರೀಮನ್ ನವೀನ್ ಡಿಸೋಜಾ. ನಿಮಗೂ ಆತ್ಮೀಯ ಸ್ವಾಗತಗಳು ಸರ್. ನಮ್ಮ ಶಾಲಾ ವಿದ್ಯಾರ್ಥಿ ಫಾಜಿಲ್ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಕಿನ್ನಿಗೋಳಿ ಚರ್ಚಿನ ಕಾರ್ಯದರ್ಶಿ ಮತ್ತು ಶಾಲಾ ಪಾಲನಾ ಸಮಿತಿಯ ಸದಸ್ಯರಾದ ಶ್ರೀಮಾನ್ ವಿಲ್ಫ್ರೆಡ್ ಮತಾಯಸ್. ನಿಮಗೂ ಆತ್ಮೀಯ ಸ್ವಾಗತಗಳು ಸರ್. ಇವರಿಗೆ ನಮ್ಮ ಶಾಲಾ ವಿದ್ಯಾರ್ಥಿ ರಕ್ಷಿತ್ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ಇನ್ನೋರ್ವ ಅತಿಥಿಗಳಾಗಿದ್ದಾರೆ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರು. ನಮ್ಮ ವಿಶೇಷ ಶಾಲೆಗೆ ಅವರು ನೀಡಿದ ಸೇವೆ ಅವಿಸ್ಮರಣೀಯ. ಅವರೆಲ್ಲ ಕೆಲಸಗಳನ್ನು ಬದಿಗಿರಿಸಿ ನಮ್ಮ ವಿಶೇಷ ಮಕ್ಕಳೊಂದಿಗೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಫಾದರ್, ನಿಮಗೆ ಆತ್ಮೀಯ ಸ್ವಾಗತಗಳು. ನಮ್ಮ ಶಾಲಾ ವಿದ್ಯಾರ್ಥಿನಿ ಸಿಯೋನಾ ಮುಂದೆ ಬಂದು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸುತ್ತೇನೆ. ನಮ್ಮ ಶಾಲಾ ಪೋಷಕ ಸಂಘದ ಉಪಾಧ್ಯಕ್ಷರು ಉಪಸ್ಥಿತರಿದ್ದಾರೆ ಶ್ರೀಮಾನ್ ಗುರುರಾಜ್ ಭಟ್. ನಿಮಗೂ ಆತ್ಮೀಯ ಸ್ವಾಗತಗಳು ಸರ್. ನೀವು ಕೂಡ ಮುಂದೆ ಬಂದು ನಮ್ಮ ಶಾಲಾ ವಿದ್ಯಾರ್ಥಿನಿ ಸಫಾಳಿಂದ ಹೂಗುಚ್ಛ ನೀಡಿ ಸಫಾ ಮುಂದೆ ಬಂದು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇಂದಿನ ಸಭೆಯಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ಪೋಷಕರಿಗೂ, ನನ್ನ ಮುದ್ದು ಮಕ್ಕಳಿಗೂ, ನಮ್ಮ ಎಲ್ಲ ಪಾಲನಾ ಸಮಿತಿಯ ಸದಸ್ಯರಿಗೂ,
ಎಲ್ಲ ದಾನಿಗಳಿಗೂ ಸ್ಥಾಪಕ ಸದಸ್ಯರಿಗೂ ಹಾಗೂ ಎಲ್ಲ ಮಕ್ಕಳಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೂ ಇಂದು ನಮಗೆ ಉತ್ತಮವಾದ ವ್ಯವಸ್ಥೆಯನ್ನು ನೀಡಿರುತ್ತಾರೆ ಶ್ರೀಮಾನ್ ಲೈನಲ್ ಫೋಟೋಗ್ರಾಫರ್ ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದಾರೆ. ನಮ್ಮ ಕೂಡ ಲೈವ್ ಮಾಡ್ತಾ ಇದ್ದಾರೆ ಶ್ರೀಮಾನ್ ಸುದೀಪ್ ರವರು ಕೂಡ ಉಪಸ್ಥಿತರಿದ್ದಾರೆ. ನಿಮಗೂ ಆತ್ಮೀಯ ಸ್ವಾಗತಗಳು. ಇದನ್ನೆಲ್ಲ ಉತ್ತಮವಾಗಿ ಡೆಕೋರೇಷನ್ ಮಾಡಿದ್ದಾರೆ ಶ್ರೀಮಾನ್ ಸ್ಟ್ಯಾನಿ ಅವರು ಕೂಡ. ನಿಮಗೂ ಆತ್ಮೀಯ ಸ್ವಾಗತಗಳು. ಹಾಗೂ ನಮ್ಮ ಈ ಶಾಲೆಗೆ ಕಳೆದ 1 ವರ್ಷದಿಂದ ಉಚಿತವಾಗಿ ಸೇವೆ ಮಾಡ್ತಾ ಇದ್ದಾರೆ MSW ಸ್ಟೂಡೆಂಟ್ಸ್ಗಳು. ನಿಮಗೂ ಆತ್ಮೀಯ ಸ್ವಾಗತಗಳು. ಹಾಗೂ ನಮ್ಮ ಮಕ್ಕಳಿಗೆ ಉಚಿತವಾಗಿ ಯಕ್ಷಗಾನವನ್ನು ಕಲಿಸ್ತಾ ಇದ್ದಾರೆ ಕುಮಾರಿ ಸನ್ನಿಧಿಯವರು ಇದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತಗಳನ್ನು ಕೋರುತ್ತಾ ನನ್ನ ಎಲ್ಲ ಬಂಧು ಮಿತ್ರರಿಗೂ ಕೊನೆಯದಾಗಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಸರ್ವರನ್ನು ನಗುಮುಖದಿಂದ ಸ್ವಾಗತಿಸಿದ ಮೇಡಮ್, ನಿಮಗೂ ಆತ್ಮೀಯ ಸ್ವಾಗತಗಳು. ಸ್ವಾಗತ. ಸ್ವ ಎಂದರೆ ಸ್ವಾದಭರಿತ, ಗ ಎಂದರೆ ಘಮ ಪರಿಮಳ, ತ ಎಂದರೆ ತೃಪ್ತಿ. ನಮ್ಮೆಲ್ಲರನ್ನು ಸ್ವಾದಭರಿತ, ಪರಿಮಳ, ತೃಪ್ತಿದಾಯಕ ನೃತ್ಯದ ಮೂಲಕ ಸ್ವಾಗತಿಸಲು ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮುಂದೆ ಬರುತ್ತಿದ್ದಾರೆ ನಮ್ಮ ಮುದ್ದು ಪುಟಾಣಿಗಳು.
ಸ್ವಾದಭರಿತ, ಪರಿಮಳ, ತೃಪ್ತಿದಾಯಕ ನೃತ್ಯದ ಮೂಲಕ ಅತಿಥಿ ಗಣ್ಯರನ್ನು ಸ್ವಾಗತಿಸಿದ ನಮ್ಮ ಪುಟಾಣಿಗಳಿಗೆ ಮತ್ತು ಅವರನ್ನು ತರಬೇತಿ ನೀಡಿದ ಶಿಕ್ಷಕರಿಗೆ ಧನ್ಯವಾದಗಳು. ಸ್ಪೆಷಲ್ ಎಂದೊಡನೆ ಕೆಲವರ ಮನಸ್ಸಿನಲ್ಲಿರುವುದು ಏನೋ ಒಂದು ವಿಶೇಷತೆ. ಇದು 100ಕ್ಕೆ 100 ಸತ್ಯ. ಮತ್ತೆ ಕೆಲವರ ಮನಸ್ಸಿನಲ್ಲಿರುವುದು ಏನಕ್ಕೂ ಬಾರದವರು ಇನ್ನಿತರ ಅಭಿಪ್ರಾಯಗಳಿವೆ. ಆದರೆ ಈಗ ನಾವು ಕುಳಿತಲ್ಲಿಯೇ ಶಾಲೆಯಲ್ಲಿ ಮಕ್ಕಳು ಏನು ಮಾಡುತ್ತಾರೆ, ಶಾಲೆ ನಡೆದು ಬಂದ ಎಡರು ತೊಡರುಗಳು, ಮಕ್ಕಳಿಗೆ ನೀಡುವ ತರಬೇತಿ, ಪ್ರೀತಿ, ಸಾಧನೆ, ಪ್ರಗತಿ ನೋಡುವ ಸುಂದರ ಕ್ಷಣಗಳು. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಸಂಪೂರ್ಣ ಇತಿಹಾಸವನ್ನು ನಿಮ್ಮ ಮುಂದೆ ತೋರಿಸಲಿಚ್ಛಿಸುತ್ತಿದ್ದೇವೆ. ನಮನಗಳು. ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಈ ಊರಿನ ಕಣ್ಮನೆ. ತನ್ನ ಸೇವೆಯ 3 ದಶಕಗಳನ್ನು ತಲುಪಿ ಮುಂದುವರಿಯುತ್ತಾ ಇದೆ. ನಮಗೆಲ್ಲರಿಗೂ ಇದೊಂದು ಹೆಮ್ಮೆಯ ವಿಷಯ. ಏಪ್ರಿಲ್ 20, 1997ರಲ್ಲಿ ಈ ಶಾಲೆ ಆರಂಭವಾದಾಗ ಒಂದು ಸರಳ ಮತ್ತು ಮಹತ್ವದ ದೃಷ್ಟಿ ಇತ್ತು. ಪ್ರತಿಯೊಂದು ಭಿನ್ನಚೇತನ ಮಗುವಿನಲ್ಲಿರುವ ಚೇತನವನ್ನು, ಅವರ ವಿಶಿಷ್ಟವಾದ ವರಗಳನ್ನು ಗುರುತಿಸಿ ಅವರಿಗೆ ಗೌರವ ಮತ್ತು ಸಮಾಜದಲ್ಲಿ ಒಂದು ಗೌರವದ ಸ್ಥಾನ ಅವರಿಗೆ ಸಿಗಬೇಕು ಎಂಬಂಥ ಒಂದು ಅವರನ್ನು ಆ ನಿಟ್ಟಿನಲ್ಲಿ ತಯಾರಿಸುವಂತಹ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು, ಈ ಶಾಲೆಯನ್ನು ಆರಂಭಿಸಲಾಗಿತ್ತು. ಈ ಸಂಸ್ಥೆ ಈ 30 ವರ್ಷದ ಅವಧಿಯಲ್ಲಿ ತ್ವರಿತವಾದಂತಹ ಬೆಳವಣಿಗೆಯನ್ನು ಪಡೆದುಕೊಂಡಿದೆ. ಇಲ್ಲಿ ವಿಶೇಷ ಕಾಳಜಿ ಬೇಕಾಗುವ ಈ ಮಕ್ಕಳನ್ನು ಶಿಕ್ಷಣ ಮತ್ತು ಪ್ರೀತಿ ನೀಡುವ ಕಾರ್ಯ ಆಗ್ತಾ ಇದೆ. ಈ 3 ದಶಕಗಳಲ್ಲಿ ಈ ಶಾಲೆ ಬೆಳೆಯಬೇಕಾದ್ರೆ 10 ಹಲವರ ಕೈಗಳು ಒಂದು ಸೇರಿವೆ. ಊರವರು, ಪರವೂರವರು, ನಮ್ಮ ಕಿನ್ನಿಗೋಳಿ ಕೊಸಸವಮ್ಮನವರ ಚರ್ಚಿನ ಜನರು ವಿಶೇಷವಾಗಿ ದೇಣಿಗೆಯನ್ನು ನೀಡಿ ಈ ಶಾಲೆಯನ್ನು ಬೆಳೆಸಿದ್ದಾರೆ. ಲಯನ್ಸ್ ಹಾಗೂ ರೋಟರಿ ಹಾಗೂ ಇನ್ನಿತರ ಸಂಘ ಸಂಸ್ಥೆಗಳಿಂದ ತುಂಬ ಆಧಾರ ಈ ಶಾಲೆಗೆ ದೊರಕಿದೆ. ಸಣ್ಣ ಸಣ್ಣ ಹೆಜ್ಜೆ ಇಡುತ್ತಾ ಇಲ್ಲಿ ಬಂದಂತಹ ಮಕ್ಕಳು ದೊಡ್ಡ ದೊಡ್ಡ ಒಂದು ಸಾಧನೆಯನ್ನಾಗಿ ಅವರ ವಿಶ್ವಾಸದಿಂದ ಬೆಳೆದು ದೊಡ್ಡ ಸಾಧನೆಯನ್ನೇ ಮಾಡಿದ್ದಾರೆ ಎನ್ನಬಹುದು. ಈ ಸಂದರ್ಭದಲ್ಲಿ ಮಹತ್ವ ಸೇವೆಯನ್ನು ನಡೆಸಿದ ಎಲ್ಲ ಸಂಚಾಲಕರನ್ನು, ಜೀವನ್ ಜ್ಯೋತಿ ಟ್ರಸ್ಟ್ನ ಸದಸ್ಯರನ್ನು, ಇಲ್ಲಿಯ ಶಿಕ್ಷಕರನ್ನು ಮತ್ತೆಲ್ಲ ಊರ ಮತ್ತು ಪರವೂರ ಎಲ್ಲ ಅಭಿಮಾನಿಗಳನ್ನು ಸ್ಮರಿಸುತ್ತಾ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರ ನಿಸ್ವಾರ್ಥ ಮನೋಭಾವದಿಂದ ನಮ್ಮ ಶಾಲೆ ಇಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ. ಇಲ್ಲಿ ಬರುವಂತಹ ಮಕ್ಕಳ ಹೆತ್ತವರು ಹೆಚ್ಚಾಗಿ ಬರ್ತಿರಬೇಕಾದ್ರೆ ಆತಂಕ ಮತ್ತು ಚಿಂತೆಯೊಂದಿಗೆ ಬರುತ್ತಾರೆ. ಇಲ್ಲಿ ಆದ ನಂತರ ಸ್ವಲ್ಪ ಸಮಯ ಮಕ್ಕಳಲ್ಲಿ ಶಾಲೆಯಲ್ಲಿ ಕಲಿಯುತ್ತಾ ಸ್ವಲ್ಪ ಬೆಳೆಯುತ್ತಾ ಹೋದಂತೆ ಅವರಿಗೆ ಇಲ್ಲಿ ಭರವಸೆ ಮತ್ತು ಧೈರ್ಯ ದೊರೆಯುತ್ತೆ. ಈ ಮಕ್ಕಳ ಬೆಳವಣಿಗೆಯಿಂದ ಅವರಲ್ಲಿ ವಿಶ್ವಾಸ ಮೂಡಿದ್ದು ಕಂಡು ಬರ್ತಾ ಇದೆ. ನಮ್ಮ ಶಿಕ್ಷಕರು ಮತ್ತು ಇಲ್ಲಿಯ ಸಿಬ್ಬಂದಿಯವರು ಮಾಡಿದಂಥ ಕಾರ್ಯ ಶ್ಲಾಘನೀಯ. ಇಲ್ಲಿ ವಿಶೇಷ ಶಾಲೆಯಲ್ಲಿ ಕೆಲಸ ಮಾಡುವುದು ಕೇವಲ ಉದ್ಯೋಗವಲ್ಲ, ಅದು ಸಹನೆ, ಕರುಣೆ ಮತ್ತು ಅಪಾರ ಪ್ರೀತಿಯ ಸೇವೆ. ನೀವು ಕೇವಲ ಶಿಕ್ಷಕರಲ್ಲ, ಮಾರ್ಗದರ್ಶಕರು, ಆರೈಕೆದಾರರು ಮತ್ತು ನಮ್ಮ ಈ ಮಕ್ಕಳಿಗೆ ಇನ್ನೊಂದೇ ಕುಟುಂಬ ಎಂದು ಹೇಳ್ಬೋದು. 5-6 ವಿದ್ಯಾರ್ಥಿಗಳಿಂದ ಆರಂಭವಾದಂಥ ಶಾಲೆ ಈಗ 100 ಮಕ್ಕಳು ಇರುವ ಅಂಚಿಗೆ ತಲುಪಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಬರುತ್ತಾ ಇದ್ದಾರೆ. ಈ ಮಕ್ಕಳಂಥ ಪ್ರತಿಭೆ ಹೊರಬಂದು ಈಗಿನ ಕಾಲದಲ್ಲಿರುವಂತಹ ಎಲ್ಲ ಹೊಸ ವ್ಯವಸ್ಥೆಗಳಿಂದ ಈ ಮಕ್ಕಳು ಇನ್ನೂ ಬೆಳೆಯಬೇಕಾಗಿದೆ. ಫಿಸಿಯೋಥೆರಪಿ ಆಗಲಿ ಅಥವಾ ಆಡಿಯೋ ವಿಜುವಲ್ ಆಗಲಿ, ಮ್ಯೂಸಿಕ್ ಥೆರಪಿ, ಈ ನಿಟ್ಟಿನಲ್ಲಿ ಈ ಮಕ್ಕಳ ಆರೋಗ್ಯ ಒಳ್ಳೆಯದಾಗಿ ಅವರು ಸಮಾಜದಲ್ಲಿ ಮತ್ತು ಅವರ ಕುಟುಂಬದಲ್ಲಿ
ಸ್ವತಂತ್ರವಾಗಿ ಜೀವಿಸುವಂತ ಆಗಬೇಕೆಂಬುದೇ ನಮ್ಮ ಆಶಯ. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಈ ಮಕ್ಕಳು ನೋಡುವಂಥ ಜವಾಬ್ದಾರಿಯನ್ನು ನಮ್ಮ ಈ ಸಮಾಜದ ತೆಗೆದುಕೊಂಡಿದೆ. ನೀವೆಲ್ಲರೂ ಈ ಕೈಂಕರ್ಯದಲ್ಲಿ ಪಾಲ್ದಾರರಾಗಿದ್ದೀರಾ. ಇದು ಮುಂದೆ ನಮ್ಮ ಶಾಲೆಗೆ ನಿಮ್ಮೆಲ್ಲರ ಸಹಕಾರ ಎಂದೂ ನಮಗೆ ಬೇಕಾಗಿದೆ. ಕೈ ಜೋಡಿಸೋಣ, ಈ ಮಕ್ಕಳ ಭವಿಷ್ಯವನ್ನು ರೂಪಿಸೋಣ. ವಂದನೆಗಳು. ಗೋವಿಂದವರ ಮುಖದಲ್ಲಿ ನಗು ತರುವ ಹಾಗೂ ಸಮಾಜದಲ್ಲಿ ದುರ್ಬಲರಿಗೆ ಶಕ್ತಿ ತುಂಬುವ ಮಾನವೀಯ ಕಾರ್ಯವೊಂದು 3 ದಶಕಗಳ ಹಿಂದೆ ಕಿನ್ನಿಗೊಳ್ಳಿಯಲ್ಲಿ ನಡೆಯಿತು. ಎಲ್ಲರಂತೆ ಬಾಳಿ ಬದುಕಬೇಕಾದ ಕಂದಮ್ಮಗಳ ಬದುಕಿನಲ್ಲಿ ಹಣತೆಯೊಂದನ್ನು ಹಚ್ಚುವ ಮಹತ್ ಕಾರ್ಯಕ್ಕೆ ಹೆಜ್ಜೆ ಇಡಲಾಯಿತು. 1997ರಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ವಿಕಲಾಂಗ ವಿದ್ಯಾರ್ಥಿಗಳಿಗೆ ಕೇವಲ 2 ಶಾಲೆ ಇತ್ತು. ಕಿನ್ನಿಗೋಳಿಯಿಂದ ಉಡುಪಿ ಅಥವಾ ಮಂಗಳೂರಿಗೆ ವಿಕಲಾಂಗ ವಿದ್ಯಾರ್ಥಿಗಳನ್ನು ವಿಶೇಷ ಶಾಲೆಗೆ ಕರೆದುಕೊಂಡು ಹೋಗುವುದು ತುಂಬಾ ಕಷ್ಟಕರವಿತ್ತು. ಇಂತಹ ಪರಿಸ್ಥಿತಿ ಗಮನಿಸಿದ ಕಿನ್ನಿಗೋಳಿ ಚರ್ಚಿನ ಅಂದಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಸ್ಟ್ಯಾನಿ ತಾವ್ರೋ ಮತ್ತು ಸ್ಥಳೀಯ ವಿದ್ಯಾಭಿಮಾನಿ ಲಾರೆನ್ಸ್ ಡಿಸೋಜಾರವರು ಜೊತೆ ಸೇರಿ ಭಗಿನಿ ಮರಿಯಾ ಜ್ಯೋತಿರವರ ಮಾರ್ಗದರ್ಶನ ಮೇರೆಗೆ ಒಂದು ತಂಡವನ್ನು ರಚಿಸಿ ಕಿನ್ನಿಗೋಳಿ ಆಸುಪಾಸಿನಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಎಂದು ಸಮೀಕ್ಷೆ ಕಾರ್ಯ ಪ್ರಾರಂಭಿಸಿದರು. ಸುಮಾರು 15 ವಿದ್ಯಾರ್ಥಿಗಳು ಇದ್ದಾರೆ. ಈ ವಿದ್ಯಾರ್ಥಿಗಳನ್ನು ಒಂದು ಮುಖ್ಯ ವಾಹಿನಿಗೆ ತರಬೇಕು ಮತ್ತು ಈ ವಿದ್ಯಾರ್ಥಿಗಳಿಗೆ ಒಂದು ಅವಕಾಶ ನೀಡಬೇಕು ಎಂಬ ಸದುದ್ದೇಶದಿಂದ ಹಾಗೂ ವಿಕಲಚೇತನ ಮಕ್ಕಳನ್ನು ಈಗಿನ ಸಮಾಜಕ್ಕೆ ಹೊಂದಿಕೊಂಡು ಸ್ವತಂತ್ರವಾಗಿ ಜೀವಿಸಲು ಸಮಾಜದಲ್ಲಿ ಸಾಮಾನ್ಯರಂತೆ ಬದುಕುವ ಅವಕಾಶ ನೀಡುವ ಹಿನ್ನೆಲೆಯಲ್ಲಿ 24/1997ರಲ್ಲಿ ಶಾಲೆಯನ್ನು ಸ್ಥಾಪಿಸಲಾಯಿತು. 1998ರಲ್ಲಿ ಶಾಲೆಯನ್ನು ಮುನ್ನಡೆಸಲು ಬೆಥನಿ ಕನ್ಯಾ ಮಠದ ಭಗಿನಿ ಸೆಲ್ವಿನ್ ಇವರನ್ನು ಮುಖ್ಯ ಶಿಕ್ಷಕಿಯನ್ನಾಗಿ ನೇಮಕ ಮಾಡಲಾಯಿತು. ನಮಸ್ಕಾರ. ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿಯು ಭಿನ್ನ ಸಾಮರ್ಥ್ಯ ವಿದ್ಯಾರ್ಥಿಗಳಿಗಾಗಿ ಸೇವೆ ಸಲ್ಲಿಸುತ್ತಿದ್ದು, ಈ ಶಾಲೆಯು 29 ವರ್ಷ ಸಂಪೂರ್ಣಗೊಳಿಸಿದ ಸಂತಸದಲ್ಲಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ತರಬೇತಿ ಮತ್ತು ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಮಕ್ಕಳಿಗೆ ಓದು, ಬರವಣಿಗೆ, ಸ್ವಾವಲಂಬಿ ಜೀವನ, ಸಾಮಾಜಿಕ ಕೌಶಲ್ಯ, ನಡವಳಿಕೆಯ ಸುಧಾರಣೆ, ಸ್ವಯಂ ಸ್ವಚ್ಛತೆ, ಫಿಸಿಯೋಥೆರಪಿ, ಸ್ಪೀಚ್ ಥೆರಪಿ, ಕೌನ್ಸಿಲಿಂಗ್ ಮತ್ತು ಯಕ್ಷಗಾನ ಹಾಗೂ ವ್ಯಾವಹಾರಿಕ ಜ್ಞಾನ ಹೀಗೆ ಹಲವು ಸೌಲಭ್ಯಗಳನ್ನು ಒಂದೇ ಸೂರಿನಡಿ ನೀಡುತ್ತಾ ಇದ್ದೇವೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಗಮನವನ್ನು ನೀಡಿ ಶಿಕ್ಷಣ ಮತ್ತು ತರಬೇತಿ ನೀಡಲಾಗುತ್ತದೆ. ಹೀಗೆ ವಿದ್ಯಾರ್ಥಿಗಳನ್ನು ನಾವು ಸಮಾಜದಲ್ಲಿ ಸ್ವಾವಲಂಬಿಗಳಾಗಿ ಬದುಕಲು ಸಹಾಯ ಮಾಡುತ್ತಾ ಇದ್ದೇವೆ. ನಮ್ಮ ಶಾಲೆಯು ಕಿನ್ನಿಗೋಳಿ ಇತಿಹಾಸದಲ್ಲಿ ಮೊದಲ ವಿಶೇಷ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ನಮ್ಮ ಶಾಲೆಗೆ ಸ್ಥಳೀಯ ಸಂಘ ಸಂಸ್ಥೆಗಳಾದ ಲಯನ್ಸ್, ಇನ್ನರ್ವೆಲ್, ರೋಟ್ರಿ ಮಾತ್ರವಲ್ಲದೆ ಅನೇಕ ವಿದ್ಯಾಭಿಮಾನಿಗಳು ಶಾಲೆಗೆ ಬಂದು ತಮ್ಮಿಂದಾಗುವ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಇವರೆಲ್ಲರಿಗೂ ನಾವು ಆಭಾರಿ ಆಗಿದ್ದೇವೆ. ಈ ಶಾಲೆಯನ್ನು ಸ್ಥಾಪಿಸಿ ಬೆಳೆಸಿದ ಹಾಗೂ ನಮ್ಮನಿಗೆ ಬೆಳೆಸಲು ಸಹಾಯ ಮಾಡುತ್ತಿರುವ ಎಲ್ಲರನ್ನೂ ಈ ಸಮಯದಲ್ಲಿ ಸ್ಮರಿಸುತ್ತೇವೆ. ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವ ಈ ಶಾಲೆಯನ್ನು ನಾವೆಲ್ಲರೂ ಜೊತೆಯಾಗಿ ಉಳಿಸೋಣ ಮತ್ತು ಬೆಳೆಸೋಣ. ಈ ಶಾಲೆಯು ವಿಕಲಚೇತನರ ಅಭಿವೃದ್ಧಿಯಲ್ಲಿ ತನ್ನ ಕೊಡುಗೆಯನ್ನು ಇನ್ನಷ್ಟು ನೀಡಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ನಂತರದ ದಿನಗಳಲ್ಲಿ 12/6/2001ರಲ್ಲಿ ಶಾಲೆಯನ್ನು ಅಂಗವಿಕಲರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಅಧಿಕೃತ ಸರಕಾರದ ನೋಂದಾವಣೆ ಹಾಗೂ ಇನ್ನಿತರ ರೂಪುರೇಷೆ ನೀಡಲಾಯಿತು. ಈ ಶಾಲೆಯನ್ನು ಮುಂದುವರಿಸಲು ಶಾಲೆಗೆ ಆಡಳಿತ ವರ್ಗ ಬರಬೇಕೆಂದು 27/8/1999ರಂದು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ರಚಿಸಲಾಯಿತು. ನಮ್ಮ ಈ ಶಾಲೆಯಲ್ಲಿ ಪ್ರಸ್ತುತ 8 ತರಗತಿಗಳು ಇದ್ದು, ವಿದ್ಯಾರ್ಥಿಗಳಿಗೆ ನುರಿತ ಸಿಬ್ಬಂದಿಗಳಿಂದ ವಿವಿಧ ತರಬೇತಿಗಳನ್ನು ನೀಡಲಾಗುತ್ತಿದೆ. ಇಲ್ಲಿ ವಿದ್ಯಾರ್ಥಿಗಳಿಗೆ ದಿನನಿತ್ಯ ವೈಯಕ್ತಿಕ ಶಿಕ್ಷಣ, ಯೋಗ, ವ್ಯಾಯಾಮ, ಸ್ವಾವಲಂಬಿ ಜೀವನ, ನಡವಳಿಕೆಯ ಸುಧಾರಣೆ, ನೃತ್ಯ, ಸಂಗೀತ, ಚಿತ್ರಕಲೆ, ಬ್ಯಾಂಡ್, ಕೌನ್ಸಿಲಿಂಗ್, ವೃತ್ತಿ ತರಬೇತಿ, ಆಟೋಟ ಇನ್ನಿತರೆ ಚಟುವಟಿಕೆಗಳನ್ನು ಒಳಗೊಂಡಿದೆ. ಮಾತ್ರವಲ್ಲದೆ ಇಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣ, ವಾಹನ, ಉಪಹಾರ, ಭೋಜನ, ಸಮವಸ್ತ್ರ,
ಬ್ಯಾಂಡ್, ಥೆರಪಿ, ವೈದ್ಯಕೀಯ ಉಚಿತ ಸೇವೆಯನ್ನು ನೀಡುತ್ತಿದೆ. ಇಲ್ಲಿ ಸೇಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ, ಈ ಶಾಲೆಯು ನಮಗೆ ಒಂದು ಮನೆ ಇದ್ದಂತೆ. ಇಲ್ಲಿಯ ಶಿಕ್ಷಕರು ನಮಗೆ ತಾಯಿ ಇದ್ದಂತೆ. ಇಲ್ಲಿ ಶಿಕ್ಷಕರು ತೋರಿಸುವ ಪ್ರೀತಿ, ಸಹನೆ, ಅನುಕಂಪ ಇದೆಲ್ಲ ನೋಡಿದರೆ ನಮಗೆ ಮದರ್ ತೆರೇಸಾ ಅವರ ಸೇವೆಯು ನೆನಪಿಗೆ ಬರ್ತದೆ. ಇಲ್ಲಿ ಮಕ್ಕಳಿಗೆ ಬರೀ ಕಲಿಸುವುದು ಮಾತ್ರ ಅಲ್ಲ, ಪಾಠವನ್ನು ಮಾತ್ರ ಅಲ್ಲ, ಇಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಡೆಸ್ತಾರೆ. ಮೇ ಬಿ ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಕ್ರಾಫ್ಟ್, ಅವರ ಪ್ರತಿಭೆಯನ್ನು ಫೈಂಡ್ ಔಟ್ ಮಾಡಿ ಅವರಿಗೆ ಬೇಕಾದಂಥ ಪ್ರೋತ್ಸಾಹ, ಆಸಕ್ತಿಯನ್ನು ನೀಡಿ ತಮ್ಮ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ಅಂತ ತೋರಿಸ್ತಾ ಇದ್ದಾರೆ. ನಮ್ಮ ಮಕ್ಕಳು ಶಾಲೆಗೆ ಬಂದ ನಮಗೆ ತುಂಬ ಸಂತೋಷ. ಸ್ಪೆಷಲಿ ನನ್ನ ಮಗಳು, ಅವಳಿಗೆ ಮೊದಲು ಯಾವುದೇ ಆ್ಯಕ್ಟಿವಿಟೀಸಲ್ಲಿ ಅವಳು ಇರಲಿಲ್ಲ, ಬಟ್ ಇಲ್ಲಿ ಶಾಲೆಗೆ ಬಂದ ನಂತರ ತುಂಬ ಇಂಪ್ರೂವ್ ಆಗಿದ್ದಾಳೆ. ಪ್ರತಿಯೊಂದು ಚಟುವಟಿಕೆಯಲ್ಲಿ ಅವಳು ತುಂಬ ಇಂಪ್ರೂವ್ಮೆಂಟ್ ನಾನು ನೋಡ್ತಾ ಇದ್ದೇನೆ ಡೇ ಬೈ ಡೇ. ಇಲ್ಲಿಯ ಆಡಳಿತ ಮಂಡಳಿಗೆ, ಶಿಕ್ಷಕರಿಗೆ, ಎಲ್ಲರಿಗೂ ನಾನು ಶಿರಬಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೇವರು ಎಲ್ಲರನ್ನೂ ಆಶೀರ್ವದಿಸಲಿ. ಥ್ಯಾಂಕ್ ಯು ಸೋ ಮಚ್. ಅವಕಾಶಕ್ಕಾಗಿ ಧನ್ಯವಾದಗಳು. ನಮ್ಮ ಶಾಲೆಗೆ ವಿಶಾಲವಾದ ಆಟದ ಮೈದಾನ, ಉತ್ತಮ ತರಗತಿ ವ್ಯವಸ್ಥೆ, ಉತ್ತಮ ಗಾಳಿ, ಬೆಳಕು ಮತ್ತು ಶುಚಿತ್ವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಇಲ್ಲಿ ನೀಡಲಾಗುತ್ತಿದೆ. ಸಂಚಾಲಕರ ವಿವರ. ಕಳೆದ 29 ವರ್ಷಗಳಲ್ಲಿ ನಮ್ಮ ಈ ಶಾಲೆಗೆ ಸಂಚಾಲಕರಾಗಿ ವಂದನೀಯ ಫಾದರ್ ಸ್ಯಾನಿ ತಾವ್ರೋ, ದಿವಂಗತ ವಂದನೀಯ ಫಾದರ್ ಜೆ ಸಲ್ದಾನ, ದಿವಂಗತ ವಂದನೀಯ ಫಾದರ್ ಪ್ಯಾಟ್ರಿಕ್ ರೋಡ್ರಿಗಸ್, ವಂದನೀಯ ಫಾದರ್ ಆಲ್ಫ್ರೆಡ್ ಜೆ ಪಿಂಟೋ, ದಿವಂಗತ ವಂದನೀಯ ಫಾದರ್ ವಿನ್ಸೆಂಟ್ ಫ್ರಾನ್ಸಿಸ್ ಮೊಂತೆರೋ, ದಿವಂಗತ ವಂದನೀಯ ಫಾದರ್ ಮ್ಯಾಥ್ಯೂವಾಸ್, ಅತಿ ವಂದನೀಯ ವಿಕಾರ್ ಜನರಲ್ ಲಾರೆನ್ಸ್ ಮ್ಯಾಕ್ಸಿಮ್ ನೊರೊನ್ನ, ವಂದನೀಯ ಫಾದರ್ ಪಾವೋಸ್ಟಿನ್ ಲುಕಸ್ ಲೋಬೋ, ಪ್ರಸ್ತುತ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನನ್ನ ಹೆಸರು ಸ್ಟ್ಯಾನಿ ರೇಗು. ನಾನು ವಾಸಿಸುವ ಸ್ಥಳ ಶಾಂತಿ ಬಲ್ಕೆ ದಾಮಸ್ಕಟ್ಟೆ. ನನ್ನ ಮಗ ಜೂಡ್ ರೇಗು ಕಳೆದ 3 ವರ್ಷದಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಯಾಗಿ ಕಲಿಯುತ್ತಿದ್ದಾನೆ. ಅದಕ್ಕಿಂತ ಮೊದಲು 1-2 ವರ್ಷದ ಮೊದಲು ನಾವು ಈ ಶಾಲೆಯನ್ನು ಬಿಟ್ಟು ಬೇರೆ ಶಾಲೆಗೆ ಅವನಿಗೆ ಕಳಿಸಿದ್ದೇವೆ. ಅದರಿಂದ ನಮಗೇನು ಪ್ರಯೋಜನ ಆಗಲಿಲ್ಲ. ಅದಕ್ಕಾಗಿ ನಾವು ಈ ಶಾಲೆಗೆ ಅವನನ್ನು ಸೇರಿಸಿಕೊಂಡಿದ್ದೇವೆ. ಮತ್ತು ವಿಷಯ ಏನೆಂದರೆ, ನಾವು ವಾಸಿಸುವ ಸ್ಥಳದ ಹತ್ತಿರ ಬೇರೆ ಯಾವ ಶಾಲೆಯೂ ಸಹ ಇಲ್ಲ. ಅತ್ಯಂತ ಹೆಸರುವಾಸಿಯಾದ ಶಾಲೆ ಸೈಂಟ್ ಮೇರಿ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ. ಮತ್ತು ಈ ಶಾಲೆಗೆ ಬರುವ ಮುಂಚೆ ಅವ ತುಂಬ ನರ್ವಸ್ ಮತ್ತು ತುಂಬ ಹಿಂದೆ ಇದ್ದ. ಆದರೆ ಈ ಶಾಲೆಗೆ ಬಂದ ನಂತರ ಅವರು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಇಲ್ಲಿ ಈ ಶಾಲೆಯ ವಾತಾವರಣ ಮತ್ತು ಈ ಶಾಲೆಯ ಶಿಕ್ಷಕರು, ಈ ಶಿಕ್ಷಕರಿಂದ ಅವನಿಗೆ ಮತ್ತು ಇತರ ವಿದ್ಯಾರ್ಥಿಯವರಿಗೆ ಸಹ ದಿನಕ್ಕೆ ಒಂದು ಇಂಪ್ರೂವ್ ಆಗುವ ಇದು ಸಿಗ್ತದೆ. ಆದ್ದರಿಂದ ತುಂಬ ಒಳ್ಳೆಯದಾಗಿದ್ದೇನೆ. ಈ ಶಾಲೆಗೆ ಬರಲಿಕ್ಕೆ ಅವನಿಗೆ ಬಸ್ಸಿನ ವ್ಯವಸ್ಥೆ ಉಂಟು, ಹಾಗೆಯೇ ಬೆಳಗಿನ ಬ್ರೇಕ್ಫಾಸ್ಟಿನ ವ್ಯವಸ್ಥೆ ಉಂಟು, ಹಾಗೆಯೇ ಮಧ್ಯಾಹ್ನ ಊಟದ ವ್ಯವಸ್ಥೆ ಉಂಟು. ಇದೆಲ್ಲ ಸೇರಿ ಒಂದು ಉತ್ತಮ ರೀತಿಯಲ್ಲಿ ಇಲ್ಲಿ ನಿರ್ವಹಣೆ ಮಾಡ್ತಾರೆ. ಇಲ್ಲಿಯ HM ಮತ್ತು ಎಲ್ಲ ಶಿಕ್ಷಕರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ವಿದ್ಯಾರ್ಥಿಗಳ ಕುರಿತು ನಮ್ಮ ಶಾಲೆಗೆ ಕಳೆದ 29 ವರ್ಷಗಳಲ್ಲಿ 200 ವಿದ್ಯಾರ್ಥಿಗಳು ತರಬೇತಿ ಪಡೆದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 73 ವಿದ್ಯಾರ್ಥಿಗಳಿದ್ದು ನುರಿತ 7 ಶಿಕ್ಷಕರು ಮತ್ತು 7 ಶಿಕ್ಷಕೇತರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಉತ್ತಮ ಆಡಳಿತ ಮಂಡಳಿಯ ಸಹಯೋಗದೊಂದಿಗೆ ಕಿನ್ನಿಗೋಳಿ ವಲಯದ ವಿಶೇಷ ಚೇತನರಿಗೆ ನಮ್ಮ ಶಾಲೆಯು ಆಶಾದೀಪವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಾಲೆಗೆ ಕೊಡುಗೆ. ವಿದ್ಯಾರ್ಥಿಗಳಿಗೆ ದಿನನಿತ್ಯ ಶಾಲೆಗೆ ಬರಲು ಅನುಕೂಲವಾಗುವ ದೃಷ್ಟಿಯಲ್ಲಿ ಸ್ಥಳೀಯ ವಿದ್ಯಾಭಿಮಾನಿ ಶ್ರೀಮಾನ್ ಗಸ್ಪರ್ ಸೆರಾವೋ ರವರು ಶಾಲೆಗೆ ಪ್ರಪ್ರಥಮವಾಗಿ ಒಂದು ಬಸ್ಸನ್ನು ಕೊಡುಗೆಯಾಗಿ ನೀಡಿ ಸಹಕರಿಸಿದರು. ನಮ್ಮ ಈ ಶಾಲೆಗೆ 2 ಬಾರಿ ಶ್ರೀಮಾನ್ ದಿವಂಗತ ಹೆರಿಮೋರಸ್ ರವರು ಶಾಲೆಗೆ ಹೊಸ ಬಸ್ಸನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಶ್ರೀಮಾನ್ ರೋಕಿ ಮತ್ತು ಲೂಸಿ ಮಸ್ಕರೇನಸ್ ಶಾಲೆಗೆ ಬಸ್ಸನ್ನು ಕೊಡುಗೆಯಾಗಿ ನೀಡಿರುತ್ತಾರೆ. ಲಯನ್ ಅಲ್ವಿನ್ ಪ್ಯಾಟ್ರಿಕ್ ಪತ್ರಾವೋರವರ ಅವಿರತ ಶ್ರಮ ಮತ್ತು ಫಾದರ್ ಆಲ್ಫ್ರೆಡ್ ಜೆ ಪಿಂಟೋರವರ ಮಾರ್ಗದರ್ಶನದಿಂದ ಲಯನ್ಸ್ ಇಂಟರ್ನ್ಯಾಷನಲ್ ವತಿಯಿಂದ ಇಂದು ಶಾಲೆಗೆ ಒಂದು ವಿಶಾಲ ಸುಸಜ್ಜಿತ ಶಾಲಾ ಕಟ್ಟಡ ದೊರಕಿದೆ. ನನ್ನ ಬಾಲ್ಯ ಮಾನಸಿ
2 ವರ್ಷ ಅಂಡೆ ಸೈನ್ಸ್ ಮೇರಿ ಸ್ಕೂಲ್ ಕಿನಿಗೋಳಿಗೆ ಬರೆ ಬರ್ತದೆ ಎನ್ನ ಬಾಲೆ ಪನ್ನಗ ಒಂದೊಂಜಿ ಶಾಲೆ ಇತ್ತಿರಿಡ್ದ ಹತ್ರ ಎನ್ನ ಬಾಲೆಗೆ ಒಂಜಿ ಎಡ್ಡೆ ಅನುಕೂಲ ಅಂಡೆ ಇಜ್ಜಿಂಡ ಇಂಕುಲು ನಾರ್ಮಲ್ ಶಾಲೆ ಕಡಪುಡು ಇತ್ತ ಬಾಲಿನ ನಾರ್ಮಲ್ ಶಾಲೆ ಕಡಪುನ ಹತ್ರ ಈತ್ ಒಂದಿತ್ತು ಜೊಲಾಲೆ ಪನ್ನಗ ಏನು ಪನ್ನ ಅಂಕ್ಲೆಗೆ ದೂರ ದೂರ ಅಲೆ ತೊಂಪೋದಾಲೇನೆ ಒಂದು ಅಲ್ಪನ ಕಾಸದ ವ್ಯವಸ್ಥೆ ಬರಂಕ್ಲೆ ಬಂಗ ಇತ್ತಂಡು ಅಂಚಾದ ಈ ಶಾಲೆ ಒಂಜಿ ಇತ್ತಿಡ್ದ ಹತ್ರ ಎಂಕಲೆಗೆ ಮಸ್ತ್ ಒಂದು ಶಾಲೆ ಇತ್ತದ ಎಂಕಲೆ ಮಸ್ತ್ ಹೆಲ್ಪ್ ಆತಂಡು ಬೊಕ ಮುಲ್ತ ಟೀಚರ್ನ ಕುಲ ಎಡ್ಡೆ ಎನ್ನ ಬಾಲೆಲ್ಲ ಇಕ್ಕಡು ತೂಪೇರಿ ಬೊಕ ಈ ಶಾಲೆ ಬತ್ಬೇಕು ಎನ್ನ ಬಾಲೆ ಅಂತ ಇಂಪ್ರೂವ್ಮೆಂಟ್ ಆತವ್ರು ಪನ್ನಾಗ ಒನಸ್ವಾಲ್ಪರೆ ಗೊತ್ತಿತ್ತು ಜಿ ಸರಿಗಟ್ಟ ಪಾತ್ರೆ ಗೊತ್ತಿತ್ತು ಜಿ ಸರಿಗಟ್ಟ ನಳಪ್ಪರೆ ಬರ ಗೊತ್ತಿತ್ತು ಜಿ ಈಗ ಬಾಲೆಗೆ ಅಂಚಾದ ಎನ್ನ ಇಲ್ಲದಕ್ಕೂ ಸಮೇತ ಆತ ಪ್ರೀತಿ ಮಲ್ಪರೆ ಅಂಚ ಇಟಿ ಮುಲ್ತ ಟೀಚರ್ನ ಕುಲು ಮಸ್ತ್ ಮೋಕಿಡ್ತು ಒಂದು ನನ್ನ ಬಾಲೆನೆ ಕಾಲೆಗೆ ಚಡ್ಡಿ ಪುರ ಪಾಡ್ರೆ ಅಂಗಿ ಪುರ ಪಾಡ್ರೆ ಗೊತ್ತಾವುದಿತ್ತು ಜಿ ಇಡೀ ಶಾಲೆ ಕಡಪಿಡ್ಬೇಕು ಎನ್ನ ಬಾಲೆ ಚಡ್ಡಿ ಪಾಡ್ರೆನ ಒಂಜಿ ಪಾತೇರ್ರೆ ಪುರ ಲಾಯ್ಕಿತ್ತೆ ಒಂದು ಮಲ್ಪೋಲು ಬೊಕ ಒಂದೊಂಜಿ ಶಬ್ದ ಇತ್ತೆ ಪಾತೇರುವೋಲು ಬೊಕ ಶಾಲೆಗೆ ಪೋಪಿನ ಮಂಡ ಮಸ್ತ್ ಖುಷಿ ಆಪುಂಡು ಪನ್ಪೋಲು ಎಂಕ ಟೀಚರ್ ಮನಸ್ಸು ಕೊರ್ಪೇರು ಟೀಚರ್ ಅಂಗಿ ಸರಿ ಪಾಡ್ವೇರು ಬೊಕ ಇಂಕ ಟಾಯ್ಲೆಟ್ ಎಲ್ಲ ತುಂಬೋಪೇರು ಇತ್ತ ಪುರ ದುಂಬು ಟಾಯ್ಲೆಟ್ ಕುಲ್ಲರೆ ಗೊತ್ತಿತ್ತು ಜಲೆಗೆ ಇತ್ತ ಆಲೆ ಪೋದು ಟಾಯ್ಲೆಟ್ ಕುಲ್ವೋಲು ಬೊಕ ಅಲೆಗೆ ಕುಂಟುದ ಪುರ ಪಾಡ್ನ ಪುರ ಪನ್ಪೋಲು ಬೊಕ ಒಂದೊಂಜಿ ವಿಷಯ ಇರುತ್ತೆ ಒಂದೊಂಜಿ ಅಕ್ಷರ ಪುರ ಓದುವೋಲು ಈ ಶಾಲೆ ಇತ್ತಿನ ಹತ್ರ ಅಂಚಾದ ಎಂಕಲೆಗೆ ಈ ಶಾಲೆ ಇತ್ತಿನ ಹತ್ರ ಎಂಕಲೆ ಮಸ್ತ್ ಹೆಲ್ಪ್ ಆತುಂಡು ಅಂಚ ಮಾತೇರ್ಲ ಮಾತೇರ್ಲ ಇಂಚಿರನೆ ಜೋಕ್ಲಿ ಈ ಶಾಲೆ ಕಡಪ್ರೋಡು ಅಕಲ್ನ ಭವಿಷ್ಯ ಒಂಜಿ ರೂಪಿಸೋಡು ಪಂಡು ಯಾನು ಪನೊಂದು ಏನಾರ ಅಡ್ಡ ಪಾತ್ರೆ ಮುಗಿ ಸಾಧನೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಲಯ ತಾಲೂಕು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ವಿವಿಧ ಆಟೋಟ ನೃತ್ಯ ಸಂಗೀತಗಳಲ್ಲಿ ಭಾಗವಹಿಸಿ ಬಹುಮಾನ ಗಳಿಸಿ ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಕಳೆದ ಶೈಕ್ಷಣಿಕ ಸಾಲಿನಲ್ಲಿ ಅಂತರ್ಜಿಲ್ಲಾ ಮಟ್ಟದ ಬಾಚಿ ಪಂದ್ಯಾಟದಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ನಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಜ್ಯೋತಿ ಭಾಗವಹಿಸಿ ರಾಜ್ಯಕ್ಕೆ ತೃತೀಯ ಬಹುಮಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾಳೆ. ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಹರಿಯಾಣದಲ್ಲಿ ಆಯೋಜಿಸಲಾದ ಸ್ಪೆಷಲ್ ಒಲಿಂಪಿಕ್ನಲ್ಲಿ ಭಾಗವಹಿಸಿ 4ನೇ ಸ್ಥಾನ ಪಡೆದಿರುತ್ತಾಳೆ. ನಮ್ಮ ಶಾಲೆಯು ಸ್ಥಳೀಯ ಪರವೂರ ವಿದ್ಯಾಭಿಮಾನಿಗಳ ಸಹಯೋಗ ಮತ್ತು ಜೀವನ್ ಜ್ಯೋತಿ ಚಾರಿಟೇಬಲ್ ಟ್ರಸ್ಟ್ ಕಿನ್ನಿಗೋಳಿ ಹಾಗೂ ವಿಕಲಚೇತನರ ಸಬಲೀಕರಣ ಇಲಾಖೆಯಿಂದ ಅನುದಾನ ಪಡೆದು ವಿದ್ಯಾರ್ಥಿಗಳಿಗೆ ಎಲ್ಲ ಸೌಲಭ್ಯವನ್ನು ನೀಡಲು ಸಹಾಯವಾಗಿದೆ. ಅನುದಾನದಲ್ಲಿ 25 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ ಹಾಗೂ ಇಲಾಖಾ ವತಿಯಿಂದ ತಪಾಸಣೆ ಮಾಡಲು ಬಂದಾಗ ಹಾಜರು ಇರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅನುದಾನ ಬರುತ್ತದೆ. ನಮ್ಮ ಶಾಲೆಯಲ್ಲಿ 23 ವಿದ್ಯಾರ್ಥಿಗಳಿದ್ದು ಇದರಲ್ಲಿ 10 ವಿದ್ಯಾರ್ಥಿಗಳು 25 ವರ್ಷ ಮೇಲ್ಪಟ್ಟ ವಿದ್ಯಾರ್ಥಿಗಳಿದ್ದು ಹಾಗೂ ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ 48 ವಿದ್ಯಾರ್ಥಿಗಳಿಗೆ ಮಾತ್ರ ಅನುದಾನಗೊಳಪಟ್ಟಿದ್ದಾರೆ. ಹೀಗೆ 25 ವಿದ್ಯಾರ್ಥಿಗಳಿಗೆ ಇಲಾಖೆಯಿಂದ ಯಾವುದೇ ಅನುದಾನ ಬರುವುದಿಲ್ಲ. ನಮಸ್ಕಾರ. ನನ್ನ ಮಗಳು ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾಳೆ. ಮೊದಲು ಕೇಳ್ತಾ ಇರಲಿಲ್ಲ, ಈಗ ಇಂಪ್ರೂವ್ಮೆಂಟ್ ಆಗಿದ್ದಾಳೆ. ಅವಳ ಕೆಲಸ ಅವಳು ಮಾಡ್ತಾ ಇರಲಿಲ್ಲ, ಈಗ ಕೆಲಸ ಮಾಡ್ತಾ ಇದ್ದಾಳೆ. ಅವಳದ್ದು ಟಾಯ್ಲೆಟಿಗೆ ಹೋಗೋದು, ಬಟ್ಟೆ ಹಾಕೋದು ಅದೆಲ್ಲ ಮಾಡ್ತಾ ಇದ್ದಾಳೆ. ಈ ಶಾಲೆಯಿಂದ ನನಗೆ ದೇವರು ಕೊಟ್ಟ ವರ ಅಂತ ಹೇಳ್ತೀನಿ. ಎಲ್ಲ ಟೀಚರಿಗೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತು ಈಗ ಅವಳು ಹೋಮ್ವರ್ಕ್ ಎಲ್ಲ ಸ್ಕೂಲಿಂದ ಬಂದು ಮಾಡ್ತಾಳೆ. ಮತ್ತು ತಿಂಡಿ ತಿನ್ನೋದೆಲ್ಲ ಈಗ ಮಾಡ್ತಾ ಇದ್ದಾಳೆ. ಎಲ್ಲ ಟೀಚರಿಗೆ ಧನ್ಯವಾದ ಹೇಳ್ತೀನಿ. ಹನಿ ಹನಿಗೂಡಿ ಹಳ್ಳ ಎಂಬ ನಾಣ್ಣುಡಿಯಂತೆ ನಮ್ಮ ವಲಯದಲ್ಲೇ ಇರುವ ನಮ್ಮ ಈ ಶಾಲೆಯನ್ನು ನಾವೆಲ್ಲ ಸ್ಥಳೀಯರ ಜೊತೆ ಸೇರಿ ಇನ್ನಷ್ಟು ಚೆನ್ನಾಗಿ ಬೆಳೆಸೋಣ. ನಮ್ಮ ವಲಯದಲ್ಲಿರುವ ವಿಶೇಷ ಚೇತನರಿಗೆ ಆಸರೆಯಾಗಿರುವ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಅನ್ನು ಉತ್ತುಂಗಕ್ಕೆ ಬೆಳೆಯಲು ಇಲ್ಲಿ ಸೇರಿರುವ ನಾವೆಲ್ಲರೂ ಇದಕ್ಕೆ ಬೇಕಾದಂತಹ ಸಹಾಯ ಸಹಕಾರವನ್ನು ನೀಡೋಣ. ನಮಸ್ತೆ. ಈ ಸ್ಕೂಲಿನ ಒಪಿನಿಯನ್ ಅಂತ ಹೇಳಬೇಕಂದ್ರೆ, ನನ್ನ ಮಗಳಿಂದ ಫಸ್ಟಿಗೆ ನಾನು ನಾರ್ಮಲ್ ಸ್ಕೂಲಿಗೆ ಹಾಕಿದ್ದೆ. ಫಸ್ಟಿಗೆ ಎಂತ ಕೂಡ ಇಂಪ್ರೂವ್ ಕಾಣಲಿಲ್ಲ ಅವಳದ್ದು. ಅಂದರೆ ಎಲ್ಲರ ಥರನೇ ಅವಳದ್ದೊಂದು ಮಲ್ಟಿ ಡಿಸಬಿಲಿಟಿ ಥರನೇ ಇದ್ಲು. ನಂತರ ನನಗೆ ಯಾರಾದರೂ ಒಂದು ರೆಫರ್ ಮಾಡಿದರು, ಈ ಸ್ಕೂಲ್ ಒಳ್ಳೆಯದುಂಟು ಹಾಗೆ ಹೀಗೆ ಅಂತೆಲ್ಲ ಹೇಳಿ. ಕಿನಿಗೋಳಿಯಲ್ಲಿ ಒಳ್ಳೆ ಇದು ಮಾಡ್ತಾರೆ, ಒಳ್ಳೆ ಇದುಂಟು, ಥೆರಪಿ ಕೂಡ ಉಂಟು, ಸ್ಪೀಚ್ ಥೆರಪಿ ಉಂಟು, ಫಿಸಿಯೋಥೆರಪಿ ಉಂಟು. ನಿಮ್ಮ ಮಕ್ಕಳನ್ನು ನೋಡಿ ಅಂದರೆ 3 ಇಯರ್ಸ್ ನಾನು ಅವಳನ್ನು ನಾರ್ಮಲ್ ಸ್ಕೂಲಿಗೆ ಹಾಕಿ ಎಂತ ಕೂಡ ಇಂಪ್ರೂವ್ ಕಾಣಲಿಲ್ಲ ಅವಳದ್ದು ನನಗೆ.
ಮತ್ತು ಇಲ್ಲಿಗೆ ಬಂದ ನಂತರ ಈಗ ಈಗ ಈ ಇಯರಲ್ಲಿ ಹಾಕಿದವಳನ್ನು ನಾನು ಸ್ಕೂಲು. ಈಗ ಎಷ್ಟು ಕೂಡ ನನಗೊಂದು ಇಂಪ್ರೂವ್ ಥರ ಕಾಣ್ತಾ ಇದ್ದಾಳೆ. ಒಳ್ಳೆ ಇದು ಮಾಡ್ತಾಳೆ, ನಮಗೆ ರೆಸ್ಪಾನ್ಸ್ ಕೊಡ್ತಾಳೆ, ಒಳ್ಳೆ ಇದು ಮಾಡ್ತಾಳೆ, ಈಗ ಮಾತಾಡ್ತಾಳೆ, ಸ್ವಲ್ಪ ಆ್ಯಕ್ಟಿವೇಟ್, ಈಗ ಡ್ರಾಯಿಂಗಲ್ಲಿ ಆಗಿರ್ಬೋದು, ಅವಳ ಕೆಲಸದಲ್ಲಿ ಆಗಿರ್ಬೋದು ತುಂಬ ಇಂಪ್ರೂವ್ ಕಾಣ್ತಾ ಉಂಟು. ಅಂದರೆ ಈ ಸ್ಕೂಲಲ್ಲಿ ಹೇಳ್ಬೇಕಂದ್ರೆ ಒಳ್ಳೆ ಇದು ಮಾಡ್ತಾರೆ, ಅಂದರೆ ಟೀಚರ್ಸ್ ಆಗಿರ್ಬೋದು, ಪ್ರಿನ್ಸಿಪಲ್ ಆಗಿರ್ಬೋದು, ಒಳ್ಳೆ ಒಂದು ನಮ್ಮ ಮನೆಯವ್ರ ಥರನೇ ಒಂದು ಟ್ರೀಟ್ ಮಾಡ್ತಾರೆ ಮಕ್ಕಳನ್ನು, ಒಳ್ಳೆ ಇದು ಮಾಡ್ತಾರೆ. ಅದ್ಭುತವಾಗಿ ಸವಿವರವಾಗಿ ಶಾಲೆಯ ಸಂಕ್ಷಿಪ್ತ ಕಿರುಚಿತ್ರವನ್ನು ಪ್ರದರ್ಶಿಸಿದ ಶ್ರೀಮಾನ್ ಸುದೀಪ್ ಮತ್ತು ಸ್ಟ್ಯಾನಿಯವರಿಗೆ ತುಂಬು ಹೃದಯದ ಧನ್ಯವಾದಗಳು. ಇದೊಂದು ವಿಶೇಷ ಸೂಚನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟಕರು, ಅತಿಥಿಗಳು, ಅಧ್ಯಕ್ಷರು, ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯಿನಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇವೆ. ಈ ಸುಂದರ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವ್ ರವರು ನೆರವೇರಿಸಬೇಕಾಗಿ ವಿನಂತಿಸುತ್ತೇವೆ. ಇವರ ಮಾರ್ಗದರ್ಶನ, ಬೆಂಬಲ, ಇವರ ಶ್ರಮದಿಂದ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ಇಂದು ಭವ್ಯ ಕಟ್ಟಡ ಇದೆ. ಇದೇ ರೀತಿಯ ಬೆಂಬಲ, ಸಹಾಯ, ಸಹಕಾರ ನಮ್ಮ ಶಾಲೆಯ ಮೇಲೆ ಸದಾ ಇರಲಿ ಎಂದು ಆಶಿಸುತ್ತೇವೆ. ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ನಮ್ಮ ಕಾರ್ಯಕ್ರಮದ ಉದ್ಘಾಟಕರು ತಮ್ಮ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸುತ್ತೇವೆ. ಗಣ್ಯರು ವೇದಿಕೆಯ ಮುಂಭಾಗದಲ್ಲಿ ನಿಮಗಾಗಿ ಕಾದಿರಿಸಿದ ಆಸನವನ್ನು ಸ್ವೀಕರಿಸುವುದು. ಈ ಸಮಾರಂಭದ ಅಧ್ಯಕ್ಷರಾದ ಆತ್ಮೀಯರಾದ ಪೂಜ್ಯ ಗುರುಗಳಾದ ಫಾದರ್ ಜೋಕಿಮ್ ಫರ್ನಾಂಡಿಸ್, ಮುಖ್ಯ ಅತಿಥಿ ಶ್ರೀಯುತ ವಸಂತ್ ಬರ್ನಾಡ್, ನಮ್ಮ ಸೈಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲು ಈ ಹೊಸ ಕಟ್ಟಡದ ರೂವಾರಿ ಪೂಜ್ಯರಾದ ರೆವರೆಂಡ್ ಫಾದರ್ ಆಲ್ಫ್ರೆಡ್ ಪಿಂಟೋ, ಫಾದರ್ ಲ್ಯಾನ್ಸಿ ಸಲ್ಡಾನ, ಸ್ಟೀವನ್ ಕುಟಿನ್ನ, ಪಾಲನಾ ಮಂಡಳಿಯ ಉಪಾಧ್ಯಕ್ಷ ಕಾರ್ಯದರ್ಶಿ ನವೀನ್, ವಿಲ್ಫ್ರೆಡ್, ಗುರುರಾಜ್ ಭಟ್, ಶಾಲಾ ಮುಖ್ಯಾಧ್ಯಾಪಿನಿ ರೇಷ್ಮಾ ಮಾರ್ಟಿಸ್, ಕಾರ್ಯದರ್ಶಿ ಶ್ರೀಮತಿ ಶೈಲಾ ಸಿಕ್ವೇರ, ಆಡಳಿತ ಮಂಡಳಿಯ ಸದಸ್ಯರೇ, ಶಿಕ್ಷಕ ವೃಂದದವರೇ, ವಿದ್ಯಾರ್ಥಿಗಳ ಪೋಷಕರೇ, ಈ ಸಂಸ್ಥೆಯ ದಾನಿಗಳೇ ಮತ್ತು ಅಭಿಮಾನಿಗಳೇ, ಒಬ್ಬ ವ್ಯಕ್ತಿಯ ಬಾಳಲ್ಲಿ 30 ವರ್ಷ ಅಂದರೆ ಅದೊಂದು ವಿಶೇಷ ಸಂಗತಿಯಲ್ಲ. ಏಕೆಂದರೆ ಮನುಷ್ಯನ ಆಯುಷ್ಯ ಜಾಸ್ತಿ ಆಗಿದೆ. ಒಂದು ಸಂಸ್ಥೆಯ ಬಾಳಲ್ಲಿ 30 ವರ್ಷ ಅಂದರೆ ದೊಡ್ಡ ಸಾಧನೆ ಅಲ್ಲ. ಏಕೆಂದರೆ ನಮ್ಮ ಮುಂದೆ 100, 200, 300 ವರ್ಷದ ಸಂಸ್ಥೆಗಳಿವೆ. ಆದರೆ ಒಂದು ವಿಶೇಷ ಶಾಲೆಯ ಮಕ್ಕಳನ್ನು ಪೋಷಿಸಿ 29 ವರ್ಷಗಳನ್ನು ಪೂರೈಸಿದಂದರೆ ಅದೊಂದು ದೊಡ್ಡ ಸಾಧನೆ. ಈ
29 ವರ್ಷಗಳ ಪ್ರಯಾಣ ಅಂದರೆ ಅದೊಂದು ಪುಣ್ಯ ಯಾತ್ರೆ ಇದ್ದ ಹಾಗೆ. ಈ ಪುಣ್ಯ ಯಾತ್ರೆ ಅಂದರೆ ಪ್ರೇರಣೆ ಮತ್ತು ಸಬಲೀಕರಣ. ನಾವು ಇತರರಿಗೆ ಪ್ರೇರೇಪಿಸೋದು ಮತ್ತು ಸಬಲೀಕರಣ, ಅವರಿಗೆ ಶಕ್ತಿ ತುಂಬುವುದು, ಇದು ಪುಣ್ಯ ಯಾತ್ರೆ. ಇದೊಂದು ಮನುಕುಲದ ಸೇವೆಯ ಪುಣ್ಯ ಯಾತ್ರೆ. ಇದೊಂದು ಪ್ರೀತಿಯ ಕಾಳಜಿಯ ಪುಣ್ಯಯಾತ್ರೆ. ಇದು ನೊಂದ ಬೆಂದ ಪೋಷಕರು ಎತ್ತವರ ಒಂದು ಪುಣ್ಯಯಾತ್ರೆ. ಇದೊಂದು ದೇವರ ಮಕ್ಕಳ ಭವಿಷ್ಯವನ್ನು ರೂಪಿಸುವ ಒಂದು ಪುಣ್ಯಯಾತ್ರೆ. ಬೈಬಲ್ ಹೇಳ್ತದೆ, ಯೇಸು ಕ್ರಿಸ್ತ ವಿಶೇಷ ಮಕ್ಕಳನ್ನು ಆಲಂಗಿಸಿದ್ದಾರೆ ಹೇಳಿ. ಇನ್ನೊಂದು ಕಡೆ ಬೈಬಲ್ ಹೇಳ್ತದೆ, ಈ ನನ್ನ ಸಣ್ಣವರಿಗೆ ನೀವು ಏನು ಮಾಡುತ್ತೀರೋ ಅದನ್ನು ನನಗೆ ಮಾಡುತ್ತೀರಿ. ಪವಿತ್ರ ಗ್ರಂಥ ಕುರಾನ್ ಹೇಳ್ತದೆ, ಅಲ್ಲಾ ಎಲ್ಲ ಮಕ್ಕಳನ್ನು ಸೃಷ್ಟಿಸಿದ್ದ, ವಿಶೇಷ ಮಕ್ಕಳು ಕೂಡ ಅದು ಅಲ್ಲನ ಸೃಷ್ಟಿ. ಇನ್ನೊಂದು ಕಡೆ ಹೇಳ್ತದೆ ಕುರಾನ್, ನೀವು ಜನರ ಸೇವೆ ಮಾಡಿದರೆ ಅಲ್ಲ ನಿಮಗೆ ಪ್ರತಿಫಲ ನೀಡುತ್ತಾನೆ. ಭಗವದ್ಗೀತೆ ಹೇಳ್ತದೆ, ಶ್ರೀಕೃಷ್ಣ ಪರಮಾತ್ಮ ಎಲ್ಲ ಜೀವಿಗಳಲ್ಲಿ ವಾಸಿಸುತ್ತಾನೆ, ವಿಶೇಷ ಮಕ್ಕಳಲ್ಲೂ ಕೂಡ ದೈವಿಕ ಶಕ್ತಿ ಇದೆ ಹೇಳಿ. ಭಗವದ್ಗೀತೆ ಹೇಳ್ತದೆ, ನೀವು ಫಲದ ಬಗ್ಗೆ ಆಸೆ ಪಡದೆ ಸೇವೆ ಮಾಡಿ. ಕೊಸಸಮ್ಮನವರ ಇಗರ್ಜಿ ಪ್ರಾರಂಭವಾಗಿ 168 ವರ್ಷ ಆಯಿತು. ಆದರೆ 1997ರಲ್ಲಿ ಈ ಇಗರ್ಜಿಗೆ ಒಂದು ಹೊಸ ಕಳೆ ಬಂತು. ಚರ್ಚಿನ ವಠಾರದಲ್ಲಿ ಪೂಜ್ಯ ಗುರುಗಳಾದ ಫಾದರ್ ಸ್ಟ್ಯಾನ್ಸ್ರವರು ಈ ಸೈಂಟ್ ಮೇರಿಸ್ ವಿಶೇಷ ಮಕ್ಕಳ ಶಾಲೆ ಪ್ರಾರಂಭ ಮಾಡಿದರು. ಅದನಂತರ ಬಂದ ದಿವಂಗತ ಪೂಜ್ಯ ಜೆ ಸಲ್ಡನ್ರವರು ಈ ವಿಶೇಷ ಮಕ್ಕಳಿಗೆ ಒಂದು ಪಟ್ಟ ಕಟ್ಟಿದ್ರು, ಅವರಿಗೆ ಒಂದು ಕಿರೀಟ ತೊಡಿಸಿದರು, ಅವರಿಗೆ ಒಂದು ಬಿರುದು ಕೊಟ್ಟರು. ಆ ಬಿರುದು ಏನೆಂದರೆ, ಈ ವಿಶೇಷ ಮಕ್ಕಳು ನಡೆದಾಡುವ ದೇವತೆಗಳು, ಈ ವಿಶೇಷ ಮಕ್ಕಳು ನಡೆದಾಡುವ ದೇವತೆಗಳು. ಆ ಕ್ಷಣದಿಂದ ಈ ವಿಶೇಷ ಶಾಲಾ ಮಕ್ಕಳ ವಠಾರ ಅದೊಂದು ವಠಾರ ಅಲ್ಲ, ಅದೊಂದು ಪುಣ್ಯ ಭೂಮಿ, ಅದೊಂದು ಪುಣ್ಯಕ್ಷೇತ್ರ. ಅದು ಅಲ್ಲಿ ಬೆತ್ಲೆಮ್ ಕೂಡ ಇದೆ, ಜೆರುಸಲೆಮ್ ಕೂಡ ಇದೆ, ಅಲ್ಲಿ ಮಕ್ಕ ಕೂಡ ಇದೆ, ಅಲ್ಲಿ ಮದೀನಾ ಕೂಡ ಇದೆ, ಅಲ್ಲಿ ತಿರುಪತಿ ಕೂಡ ಇದೆ, ಕಾಶಿ ಕೂಡ ಇದೆ. ಈ ಪುಣ್ಯಕ್ಷೇತ್ರದ ಪುಣ್ಯ ಯಾತ್ರೆ ಕೈ ಜೋಡಿಸೋಣ. 1977ರಲ್ಲಿ ತೆರೆ ಕಂಡ ಒಂದು ಚಲನಚಿತ್ರ ನಾಗರಹೊಳೆ. ಅದರ ಒಂದು ಗೀತೆ 2 ಸಾಲಿಗಿದೆ. ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೆ ನೆಲ ಇಲ್ಲೇ ಸ್ವರ್ಗ ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ಮಧ್ಯ 3 ದಿನ ಬಾಳು. ನಾವು ನಿರ್ಗಮಿಸುವಾಗ, ನಾವು ವಿರಮಿಸುವಾಗ, ನಾವು ವಿದಾಯ ಹೇಳುವಾಗ, ಟಾಟಾ ಗುಡ್ ಬೈ ಹೇಳುವ ಮೊದಲು ನಾವು ಈ ಭೂಮಿಯ ಮೇಲೆ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗುವ. ವಿ ಮಸ್ಟ್ ಲೀವ್ ಅವರ್ ಫುಟ್ ಪ್ರಿಂಟ್ಸ್
ಇನ್ ದಿಸ್ ವರ್ಲ್ಡ್. ಈ ದೇವರ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಉತ್ತಮ ಸಂದೇಶ ನೀಡಿದ ಉದ್ಘಾಟಕರಿಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಬೆಂಬಲ, ನಿಮ್ಮ ಆಶೀರ್ವಾದ ನಮ್ಮ ಶಾಲೆಯ ಮೇಲೆ ಸದಾ ಇರಲಿ. ಇಂದು ನಮ್ಮ ಈ ಸಂಭ್ರಮದಲ್ಲಿ ಉಪಸ್ಥಿತರಿರುವ ಪತ್ರಿಕೋದ್ಯಮದ ಅಧ್ಯಕ್ಷರಾದ ನಿಶಾಂತ್ ಕಿಲೆಂಜೋರ್ ಅವರು ಮುಂದೆ ಬಂದು ಸಂಚಾಲಕರಿಂದ ಈ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಅಂತೆಯೇ ಶರತ್ ಶೆಟ್ಟಿಯವರು, ಶ್ರೀಮಾನ್ ಸುದೀಪ್ ಡಿಸೋಜರವರು ಹಾಗೂ ಶ್ರೀ ರಘುನಾಥ್ ಕಾಮತ್ ಇವರು. ಹಾಗೂ ಉದಯ ಪೂಂಜಾ ಗಣೇಶ್ ಇವರು. ನಿಮಗೆಲ್ಲರಿಗೂ ಧನ್ಯವಾದ. ಹೂಗುಚ್ಛ ನೀಡಿದ ಸಂಚಾಲಕರಿಗೆ ನಿಮಗೂ ಧನ್ಯವಾದ. ಹಲೋ ಹಲೋ ಕಾರ್ಲದ ಬಾಕ್ಯರು ಕಂಗನಾವಡು ಕೊಡಂಗೆದ ಕಲ್ಲು ಉಡರಿಗೆ ಅವಡು ಎನ್ನಪ್ಪೆದುಗ್ಗು ಬಲಸೊಡು ಯಾನವೆನು ಉನಡು ಪನ್ಪುನ ಅಗೊಳಿ ಮಂಜನ್ನೆ ಪುಟ್ಟಿನಚ್ಚಿನ ನಾಡು ನಮ್ಮ ಪೊರ್ಲುದ ತುಳುವ ನಾಡು ಇನ್ಸಿತ್ತಿ ತುಳುವ ನಾಡು ಅವೇತು ಸಂಪ್ರದಾಯ ಸಂಸ್ಕೃತಿ ಕಲೆಕುಲುಲ್ಲ ಇನ್ಸಿತ್ತಿ ಕಲೆಕಲಡು ವಿಶಿಷ್ಟ ಆಯ್ನವು ಪಂಡ ತುಳುನಾಡದ ಆಣು ಕಲೆ ಪಂಡು ಪುಗಡ್ತೇನು ಪಡೆ ನಾವು ಯಕ್ಷಗಾನ ಉಂದಿತ ಒಟ್ಟುಗೆ ನಮ್ಮ ಪಾದನಲನ ಪನೊಂದು ಜನಪದ ಶೈಲಿಡು ಪನ್ಪುನಚ್ಚಿನ ಪೋರಿ ಪೊಲ್ಲುದ ನಲಿಕೆ ಪಂಡ ಸುಗ್ಗಿ ನಲಿಕೆ ಇದು ಮಾತ್ರ ಅತ್ತಂದೆ ತುಳುವ ನಾಡುಡು ಉಪ್ಪುನಂಚಿನ ಪದ್ಧತಿಲು ಸಂಪ್ರದಾಯಲು ಆಚಾರ ವಿಚಾರಲು ಅವೇತು ಅವಿಟ್ಟು ಉಪ್ಪುನಂಚಿನ ಕಂಬುಲ ಕೋರ್ದ ಕಟ್ಟ ಅಂಚನೆ ಪಿಲಿವೇಶ ಒಂದು ಮಾತ್ರ ನಮ್ಮ ತುಳುವ ನಾಡು ಐತನ ಐನ ಮಾನ್ಯತೆಯನ್ನು ಪಡೆದಳು ಅನ್ಸ ಅದು ಪುನಗ ನಮ್ಮ ಈ ಪುರ್ಲುದ ತುಳುವ ನಾಡದ ಸಂಸ್ಕೃತಿನ ಈ ಒಂಚಿ ಪುರ್ಲ ವೇದಿಕೆಡು ನಿಕಲ ದುಮ್ಮುಗು ತೋಪಾರೆ ಬರೊಂದುಲ್ಲೆರು ನಮ್ಮನ ಮಾತಿನಲ ಮೋಕಿದ ಪುರ್ಲ ಜೋಕುಲು ಮುಗಲಿನ ಚುರಾಯ್ನ ಕೈತಾಟಿತ ಹೊರಟು ಈ ವೇದಿಕೆಗೆ ಎದುಕೊನಡು ಬಂದು ಮೋಕೆಡು ಭಿನ್ನಾಯ್ತೊಂದುಲ್ಲೆ. ಕೊಯ್ಯರ ಪೋಯಿ ಸೇರುಂಡೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಪೋಯಿ ತತ್ತಿ ಮುಟ್ಟಾಳೆ ಪತ್ತಿ ಮಾತೆಲ್ಲ ಕೈ ತುಂಬೆರ ಪೋಯಿ ಸುದ್ದಿ ಕೊಯ್ಯರ ಪೋಯಿ ಸೇರುಲ್ಲೆ ಪರಬೈಲೆ ಕಂಡೋದ ಕೈ ಕೊಯ್ಯರ ಪೋಯಿ. ಯುವರ್ ಅಟೆನ್ಷನ್ ಪ್ಲೀಸ್. ಕಂಬಳಬರಿ ಕ್ರೀಡೆ ಅಲ್ಲ, ಅದು ನಮ್ಮ ಸಂಸ್ಕೃತಿ. ನಂದಳಿಗೆ ಶ್ರೀಕಾಂತ್ ಪಟ್ಟಣ ಒಂಜನ್ ನಂಬರ್ದ ಎರುಕುಳು ಅಂಚನೆ ಮಾಳ ಆನಂದ್ ನೀಲಾಶೇಖರ್ ಶೆಟ್ಟರ್ನ ರಡ್ಡನ್ ನಂಬರ್ದ ಎರುಕುಳು ಮಂಜಟ್ಟಿಗೆ ಜತ್ತೊಂದುಲ್ಲ ಅವು ಪುಣ್ಕೆ ಕೈಪುಲಣ್ಣ ಅಣ್ಣ ನಾವೇರ್ ಕಟ್ಲೆ ಅಣ್ಣ ಮಂಜೊಟ್ಟಿಗೆ ಏರ್ಲ ಉಂತರವಲ್ಲಪ್ಪ ಒಂಚೂರು ಬಿಡಬಲ್ಲಣ್ಣ ಗಂತಿಗವಲ್ಲಣ್ಣ ಅಲ ಕುಡಿಯಾರೋ ಹಬೀಬಿ
వెల్కమ్ టు కోదగట్ట. ಉತ್ತ ಉಂತೊಂದು ಲೈತಿಲಾಗೊಂದು ಮಿತ್ತುರಾವೊಂದು ತತ್ತು ಪಾರೊಂದು ರೆಂಕೆ ಗುಡೊಂದು ಅಂಕೆ ತತ್ತೊಂದು ಒಂಜೆನೊಂಜೆನು ಅಡಿಕು ಪಾಡೊಂದು ಚೂಂಚಿ ಕಾರ್ಡ್ ಕುಟುದು ಪರಂಕೊಂದು ಕರುವ ಚಿಂಜಿದು ಗಟ್ಟಿ ಕೆಲತೊಂದು ಚೂಂಚಿ ಕಾರ್ಡ್ ಕುಟುದು ಪರಂಕೊದು ಕರುವ ಚಿಂಜಿದು ಗಟ್ಟಿ ಕೆಲತೊಂದು ತಡಿನು ಬೊಟ್ಟೊಂದು ಪತ್ತದು ನೋಟದು ಎಟ್ಟ ಕಾದಿಯ ಅಡ್ಡ ಬೂರಿಯ ತಡಿನು ಬೊಟ್ಟೊಂದು ಪತ್ತದು
ಪರಶುರಾಮನ ಕೃಪೆಯಲಿ ಕಡಲ ಜನರ ನಗುವಲಿ ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಲ್ಲ ತುಳುನಾಡು, ಮೊಗಲ ತುಳುನಾಡು. ತಮ್ಮ ಅದ್ಭುತ ಪ್ರತಿಭೆಯನ್ನು ನೃತ್ಯದ ಮೂಲಕ ಪ್ರದರ್ಶಿಸಿದ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತು ತರಬೇತಿ ನೀಡಿದ ಶಿಕ್ಷಕಿಯರಿಗೆ ಹೃದಯದ ಧನ್ಯವಾದಗಳು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸ್ವಾಮಿ ವಿವೇಕಾನಂದರ ಹಿತೋಕ್ತಿಗಳು. ವಿಶೇಷ ಚೇತನ ವಿದ್ಯಾರ್ಥಿಗಳಲ್ಲಿ ಹಲವಾರು ಪ್ರತಿಭೆಗಳು ಇರುತ್ತವೆ. ಇವುಗಳಲ್ಲಿ ಹುಡುಕಿ ಉತ್ತಮ ತರಬೇತಿ ನೀಡಿದಾಗ ಈ ಚೇತನರು ಸಾಧಿಸಲು ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ನಮ್ಮ ಶಾಲೆಯು ಇದರತ್ತ ಸಾಗುತ್ತಿದೆ. ಕಳೆದ 15 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ತರಬೇತಿ ಪಡೆದು ಪ್ರಸ್ತುತ ಸ್ವಾವಲಂಬಿಯಾಗಿ ಜೀವಿಸುತ್ತಿರುವ ನಮ್ಮ ಶಾಲಾ ವಿದ್ಯಾರ್ಥಿನಿ ಕುಮಾರಿ ಜ್ಯೋತಿ ಇವರು ಹಲವಾರು ಬಾರಿ ಶಾಲಾ, ತಾಲೂಕು, ಜಿಲ್ಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾಗಿದ್ದಾರೆ. ಪ್ರಸ್ತುತ ಶೈಕ್ಷಣಿಕ ಸಾಲಿನಲ್ಲಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ 4ನೇ ಸ್ಥಾನವನ್ನು ತನ್ನದಾಗಿಸಿಕೊಂಡು ಶಾಲೆಗೆ ಕೀರ್ತಿ ತಂದಿರುತ್ತಾರೆ. ಕುಮಾರಿ ಜ್ಯೋತಿ ಇವರನ್ನು ಗಣ್ಯರು ಸನ್ಮಾನಿಸಿ ಶುಭಾರೈಸುವಂತೆ ಗಣ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಉದ್ಘಾಟಕರು, ಅತಿಥಿಗಳು, ಅಧ್ಯಕ್ಷರು, ಕಾರ್ಯದರ್ಶಿ, ಮುಖ್ಯೋಪಾಧ್ಯಾಯನಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತೇನೆ. ವಿದ್ಯಾರ್ಥಿಯ ಸನ್ಮಾನ ಪತ್ರವನ್ನು ವಾಚಿಸಲು ಮುಂದೆ ಬರುತ್ತಿದ್ದಾರೆ ಶಿಕ್ಷಕಿ ಮೀಶಲ್ ಲೋಬೋ. ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿ ಕುಮಾರಿ ಜ್ಯೋತಿ ಕಳೆದ 15 ವರ್ಷಗಳಿಂದ ಸೇಂಟ್ ಮೇರೀಸ್ ಸ್ಪೆಷಲ್ ಸ್ಕೂಲ್ ಕಿನ್ನಿಗೋಳಿಯ ವಿದ್ಯಾರ್ಥಿನಿಯಾಗಿದ್ದು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಆಯೋಜಿಸಿರುವ ಹಲವು ಆಟೋಟ ಸ್ಪರ್ಧೆ ಹಾಗೂ ನೃತ್ಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿರುತ್ತಾಳೆ. 2025-26ನೇ ಶೈಕ್ಷಣಿಕ ಸಾಲಿನಲ್ಲಿ ಜನವರಿ 12ರಂದು ಮಂಗಳೂರಿನ ಮಂಗಳ ಕ್ರೀಡಾಂಗಣದಲ್ಲಿ ನಡೆದ ರಾಜ್ಯ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ನ 100 ಮೀಟರ್ ಓಟದಲ್ಲಿ ತೃತೀಯ ಸ್ಥಾನ ಪಡೆದು ಮತ್ತು ಫೆಬ್ರವರಿ 3ರಿಂದ 7ರವರೆಗೆ ಹರಿಯಾಣದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ಪೆಷಲ್ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ನ 100 ಮೀಟರ್ ಓಟದಲ್ಲಿ ಭಾಗವಹಿಸಿ 4ನೇ ಸ್ಥಾನ ಪಡೆದು ಶಾಲೆಗೆ ಕೀರ್ತಿ ತಂದಿರುತ್ತಾಳೆ. ಇವಳ ಕ್ರೀಡಾ ಜೀವನವು ಇನ್ನಷ್ಟು ಯಶಸ್ವಿಯಾಗಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ. ದೇವರು ಇವಳಿಗೆ ಆಯುರಾರೋಗ್ಯವನ್ನು, ಯಶಸ್ಸನ್ನು ದಯಪಾಲಿಸಿ ಎಂದು ಹಾರೈಸುತ್ತಾ ಶಾಲೆಯ 30ನೇ ವರ್ಷದ ಉದ್ಘಾಟನೆಯ ಸುಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ವಂದನೀಯ ಫಾದರ್ ಜೋಕಿಮ್ ಫರ್ನಾಂಡಿಸ್ ಸಂಚಾಲಕರು, ಶ್ರೀಮತಿ ಶೈಲಾ ಸಿಕ್ವೇರಾ ಕಾರ್ಯದರ್ಶಿ, ಶ್ರೀಮತಿ ರೇಷ್ಮಾ ಮರಿಯಾ ಮಾರ್ಟಿಸ್ ಮುಖ್ಯ ಶಿಕ್ಷಕಿ, ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಮತ್ತು ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿ. ಸ್ಥಳ ಕಿನ್ನಿಗೋಳಿ. ದಿನಾಂಕ 9/4/2026. ನಮ್ಮ ಶಾಲೆಗೆ ಕೀರ್ತಿ ತಂದ ಜ್ಯೋತಿಯು ನಿಮ್ಮ ಜೀವನವು ಇನ್ನಷ್ಟು ಜ್ಯೋತಿಮಯವಾಗಿರಲಿ ಎಂದು ಹಾರೈಸುತ್ತಾ ನಿಮ್ಮ ಕುಟುಂಬದವರಿಗೆ ಶುಭ ಹಾರೈಸುತ್ತೇವೆ. ನಮ್ಮ ಶಾಲೆಯ ಆಗು ಹೋಗುಗಳ ಮಾಹಿತಿಯನ್ನು ಒಳಗೊಂಡ ದಿಟ್ಟ ಹೆಜ್ಜೆಗಳು ಎಂಬ ಪತ್ರಿಕೆಯನ್ನು ಉದ್ಘಾಟಿಸಬೇಕಾಗಿ ಅತಿಥಿಗಳಾಗಿರುವ ಶ್ರೀಯುತ ವಸಂತ್ ಬರ್ನಾಡ್ ರವರನ್ನು ವಿನಂತಿಸುತ್ತೇವೆ. ವೇದಿಕೆಯಲ್ಲಿ ಉಪಸ್ಥಿತಿರುವ ಗಣ್ಯರು ಸಹಕರಿಸಬೇಕಾಗಿ ವಿನಂತಿಸುತ್ತೇವೆ.
ಸರ್ವರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಶ್ರೀ ಎಚ್ ವಸಂತ್ ಬರ್ನಾಡ್ ರವರು ತಮ್ಮ ಸಂದೇಶವನ್ನು ನೀಡಬೇಕಾಗಿ ವಿನಂತಿಸುತ್ತೇವೆ. ಗಣ್ಯರು ವೇದಿಕೆಯ ಮುಂಭಾಗದಲ್ಲಿನ ಆಸನಗಳನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಭಾಳ ವಿಶೇಷವಾದ ಅಪರೂಪದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವ ಧರ್ಮಗುರುಗಳೇ, ನನ್ನ ಆತ್ಮೀಯ ಲಯನ್ಸ್ ಗವರ್ನರ್ ಪತ್ಲೋವರವರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಪ್ರಮೋದ್ ಕುಮಾರ್ ಅವರೇ, ಎಲ್ಲ ಇಲ್ಲಿಯ ಪೋಷಕರೇ, ಗ್ರಾಮಸ್ಥರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ವೃಂದದವರೇ, ಕಳೆದ 30 ವರ್ಷಗಳ ಹಿಂದೆ ದೂರದೃಷ್ಟಿ ಇಟ್ಟುಕೊಂಡು ಅಂದಿನ ಧರ್ಮಗುರುಗಳು ಹಾಗೂ ಊರಿನ ಸಮಾಜದ ಮುಖಂಡರು ಸೇರಿಕೊಂಡು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ 29 ವರ್ಷಗಳಿಂದ ಭಾಳ ಉತ್ತಮವಾದ ಸೇವೆಯನ್ನು ನೀಡುತ್ತಾ ಬಂದಿರುವುದು ನಿಜವಾಗಿ ಶ್ಲಾಘನೀಯ. ಕ್ರೈಸ್ತ ಮಿಷನರಿಗಳು ಬಂದ ದಿನದಿಂದಲೂ ಇಂದಿನವರೆಗೂ ಕೂಡ ಇಂಥ ಸೇವೆಯಲ್ಲಿ ಭಾಳ ಸಂತೃಪ್ತಿಯನ್ನು ಪಡೆದವರು. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಅಂದು ಶಿಕ್ಷಣ ಅಥವಾ ಆರೋಗ್ಯದ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿ ಇಂದು ಕೂಡ ಬೇರೆ ಬೇರೆ ಸಂಸ್ಥೆಯ ಮೂಲಕ ಇಂಥ ಒಂದು ಸೇವೆಗಳನ್ನು ಮಾಡುತ್ತಿರುವುದು ನಿಜವಾಗಿ ಮೆಚ್ಚುವಂಥದ್ದೇ. ಯಾವುದೇ ಜಾತಿಗಳನ್ನು, ಯಾವುದೇ ಧರ್ಮದ ವಿದ್ಯಾರ್ಥಿಗಳನ್ನು ವಿಂಗಡಿಸದೆ ಸಾಮೂಹಿಕವಾಗಿ ಅಂದು ಕೂಡ ಸೇವೆ ನೀಡಿದವರು ಇಂದು ಕೂಡ ಇಂಥ ಸೇವೆಗಳನ್ನು ಮುಂದುವರಿಸಿರುವುದು ನಿಜವಾಗಿ ಸಮಾಜಕ್ಕೆ ಭಾಳ ಉತ್ತಮ ಸಂದೇಶವನ್ನು ನೀಡಿರುವುದು. ಬೈಬಲಲ್ಲಿ ಒಂದು ಕಡೆ ಹೇಳಿದುಂಟು, ಅವರವರಿಗೆ ನೀಡಿದ ತಲಾಂತುಗಳನ್ನು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀಡಬೇಕೆಂಬುದಾಗಿ. ಕೆಲವರು ಆರ್ಥಿಕ ವ್ಯವಸ್ಥೆಯಲ್ಲಿ ನೀಡಿದರೆ, ಕೆಲವರು ಸಮಾಜ ಸೇವೆ ಮೂಲಕ, ಕೆಲವರು ಇಂದು ಈ ಒಂದು ವಿಶೇಷ ವಿದ್ಯಾರ್ಥಿಗಳನ್ನು ಆರೈಕೆ ಮಾಡುವ ಶಿಕ್ಷಕರ ಅಂಥ ಒಂದು ಸೇವೆಯ ಮೂಲಕ ಈ ಒಂದು ಸಮಾಜ ಸೇವೆಯನ್ನು ಮಾಡುತ್ತಿರುವುದು ಸಂತೋಷದ ಸರಿ. ಇಂಥ ವಿದ್ಯಾರ್ಥಿಗಳನ್ನು ಅವರ ಕಾಲ ಮೇಲೆ ಅವರಿದ್ದುಕೊಂಡು ಅವರ ಕೆಲಸಗಳನ್ನು ಅವರೇ ಮಾಡುವ ಒಂದು ಮಟ್ಟಕ್ಕೆ ಬೆಳೆಸಿ ಅವರನ್ನು ತರಬೇತಿಗೊಳಿಸುವುದು ನಿಜವಾಗಿ ಸವಾಲು. ಯಾಕಂದರೆ ಅಷ್ಟು ಸುಲಭವೇನು. ನಾನು ಕೂಡ ಈಗ ಸುರತ್ಕಲ್ ಲಯನ್ಸ್ ಕ್ಲಬ್ಬಿನ ಶಾಲೆ ಅಥವಾ ಸಾನ್ನಿಧ್ಯ ನಮ್ಮ ಮಾಬಲ್ ಮಾರ್ಲರ್ ಅಲ್ಲಿ ಕೂಡ ನಾನು ಕೇಳಿಕೊಂಡು ಹೋಗಿದ್ದೆ. ಅವರ ಕೆಲವು ಮಾತುಗಳು ಕೇಳುವಾಗ ನಿಜವಾಗಿ ಸವಾಲಿನ ದೊಡ್ಡ ವಿಷಯ. ಅಂಥ ಸಂದರ್ಭದಲ್ಲಿ ಇಷ್ಟು ವಿದ್ಯಾರ್ಥಿಗಳನ್ನು ಈ ಒಂದು ಕಿನ್ನಿಗೋಳಿಯಲ್ಲಿ ಈ ಸಂಸ್ಥೆಯ ಮೂಲಕ ಆರೈಕೆ ಮಾಡುವುದು, ಅವರನ್ನು ಪೋಷಿಸುವುದು, ಅವರಿಗೆ ಉತ್ತಮವಾದ ದಾರಿ ತೋರಿಸುವುದು ನಿಜವಾಗಿ ಸಂತೋಷ ವಿಷಯ. ಮುಂದೆ ಕೂಡ ಈ ಸಂಸ್ಥೆ ಈ ಒಂದು ಕಾರ್ಯದಲ್ಲಿ ಮುಂದುವರಿಲಿ. ನಾನು ಕೂಡ ಈ ಸಂಸ್ಥೆಯ ಜೊತೆಗೆ ಕಾರ್ಯಕರ್ತನಾಗಿ ಮುಂದೆ ನಡೆಯಲು ಇತ್ತೆಂದು ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಬೇಕಾಗಿ ತಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಿಮ್ಮ ಪ್ರೇರಣಾದಾಯಕ ಅಮೂಲ್ಯ ನುಡಿಗಳಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಇದೀಗ ಮತ್ತೊಂದು ಸಂತೋಷದಾಯಕ ಕ್ಷಣ. ನಮ್ಮ ಶಾಲೆಯು ಇಷ್ಟೊಂದು ಉತ್ತುಂಗಕ್ಕೆ ಏರಲು ಇವರ ಮಾರ್ಗದರ್ಶನ, ಇವರ ಸಲಹೆ, ಇವರ ಸಮಯ ಅತಿ ಅಗತ್ಯ. ಇವರಿಗೆ ನಮ್ಮ ಮಕ್ಕಳೆಂದರೆ ಅತ್ಯಂತ ಪ್ರೀತಿ. ಇವರ ಬಳಿ ಬಿಡುವಿಲ್ಲದ ಕೆಲಸವಿದ್ದರೂ ಅದನ್ನೆಲ್ಲ ಒದಗಿರಿಸಿ ನಮ್ಮ ಮಕ್ಕಳ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಹಾಜರಾಗುವ ಧೀಮಂತ ವ್ಯಕ್ತಿ. ನಮ್ಮ ಆತ್ಮೀಯ ಅಧ್ಯಕ್ಷರು ಹಾಗೂ ಶಾಲಾ ಸಂಚಾಲಕರಾದ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್ ರವರು ನಿನ್ನೆಯಷ್ಟೇ ತಮ್ಮ 60ನೇ ಹುಟ್ಟು ಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಶುಭಾಶಯಗಳು. ಇದೀಗ ನಮ್ಮ ಮುಗ್ಧ ವಿದ್ಯಾರ್ಥಿಗಳಿಂದ ಪೂಜ್ಯರಿಗೆ ಶುಭಾಶಯ ಗೀತೆ. ದಯವಿಟ್ಟು ಸಂಚಾಲಕರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತೇವೆ. ಸಭಿಕರು ಚಪ್ಪಾಳೆಯ ಮೂಲಕ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿ.
Happy birthday, sha-la-la-la-la-la. Happy birthday, sha-la-la-la-la. We wish you a happy birthday. May God bless you, sha-la-la-la-la. May God bless you, sha-la-la-la-la. May God bless you, sha-la-la-la-la. We wish you a happy birthday. Bagisel madisi, bagisel madisi, bagisel madisi, makna fadatum ka, bagisel madisi, deva chete besa, deva chete besa, deva chete besa, makna fadatum che, deva chete besa. Devate besa. Happy birthday, happy birthday, happy birthday to you. May you have many more. May you have many more. Happy birthday, happy birthday, happy birthday to you. From old friends and new, from good friends and true. May good luck go with you and happiness too. Happy birthday, happy birthday, happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday, happy birthday, happy birthday, happy birthday, happy birthday to you. ಶಾಲೆಯ ಏಳಿಗೆಗಾಗಿ ಶ್ರಮಿಸುತ್ತಿರುವ ನಮ್ಮ ಶಾಲಾ ಸಂಚಾಲಕರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರಾದ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್ ಸಭೆಯನ್ನು ಮಾತನಾಡಬೇಕಾಗಿ ವಿನಂತಿಸುತ್ತೇವೆ. ಮಾನ್ಯ ಅತಿಥಿಗಳೇ, ಇಂದು ಈ ಕಾರ್ಯಕ್ರಮದ
ಉದ್ಘಾಟನೆ ಮಾಡಿದಿರಂತಕ್ಕಂಥ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವರ್ ಅವರೇ, ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂತಹ ಶ್ರೀ ಎಚ್ ವಸಂತ್ ಬರ್ನಾಡ್ರವರೇ, ಹಾಗೂ ಗೌರವಾನ್ವಿತ ಅತಿಥಿಗಳೇ, ಪೋಷಕರೇ, ಪ್ರಿಯ ಶಿಕ್ಷಕರೇ, ನಮ್ಮ ಹೃದಯಕ್ಕೆ ಹತ್ತಿರವಾದ ಮಕ್ಕಳೇ, ಹಾಗೂ ಉಪಸ್ಥಿತರಿರುವ ನನ್ನ ಬಂಧು ಮಿತ್ರರೇ, ನಿಮಗೆಲ್ಲರಿಗೂ ಈ ಶುಭ ದಿನದ ನಮನಗಳು. ನಾವು ಇಂದು ಎಲ್ಲರೂ ಇಲ್ಲಿ ಸೇರಿರುವುದು ಒಂದು ಅತ್ಯಂತ ಮಹತ್ವದ ಕ್ಷಣವನ್ನು ಆಚರಿಸಲು. ಈಗಲೇ ಸೇಂಟ್ ಮೇರೀಸ್ ವಿಶೇಷ ಶಾಲೆಯ 30ನೇ ವರ್ಷದ ಚಟುವಟಿಕೆಗಳ ಉದ್ಘಾಟನೆ ಈಗಾಗಲೇ ಆಗಿದೆ. ಈ ಸಂದರ್ಭವು ಕೇವಲ ಒಂದು ಆಚರಣೆ ಮಾತ್ರವಲ್ಲ, ಒಂದು ಸೇವೆಯ, ಪ್ರೀತಿಯ ಮತ್ತು ಸಮರ್ಪಣೆಯ 3 ದಶಕಗಳ ಸಾರ್ಥಕ ಯಾತ್ರೆಯ ಸ್ಮರಣೆ. ನಮ್ಮ ಲಯನ್ ಆಲ್ವಿನ್ರವರು ಹೇಳಿದಾಗೆ ಇದೊಂದು ಪುಣ್ಯ ಯಾತ್ರೆ. ಈ 30 ವರ್ಷಗಳು, 29 ವರ್ಷಗಳಲ್ಲಿ ಈ ಪುಣ್ಯ ಯಾತ್ರೆಯನ್ನು ಮಾಡುತ್ತಾ ಬಂದ ಹಲವಾರು ವ್ಯಕ್ತಿಗಳಿದ್ದಾರೆ, ಕೈ ಜೋಡಿಸಿದವರಿದ್ದಾರೆ. ಹಾಗಾಗಿ ಇದು 3 ದಶಕಗಳ ಸಾರ್ಥಕ ಯಾತ್ರೆಯ ಸ್ಮರಣೆ, ಪುಣ್ಯ ಸ್ಮರಣೆ. 3 ದಶಕಗಳ ಹಿಂದೆ ಈ ಸಂಸ್ಥೆ ಆರಂಭವಾದಾಗ ಅದರ ಹೃದಯದಲ್ಲಿ ಒಂದು ಮಹಾನ್ ದೃಷ್ಟಿ ಇತ್ತು. ಸಮಾಜದಲ್ಲಿ ವಿಶೇಷ ಅಗತ್ಯಗಳಿರುವ ಮಕ್ಕಳಿಗೆ ಗೌರವಯುತ ಶಿಕ್ಷಣ ಮತ್ತು ಜೀವನದ ಅವಕಾಶಗಳನ್ನು ನೀಡುವುದು. ಇಂದಿಗೆ ಆ ದೃಷ್ಟಿ ಸಾವಿರಾರು ಕುಟುಂಬಗಳ ಬದುಕನ್ನು ಸ್ಪರ್ಶಿಸಿರುವ ಒಂದು ಚಳುವಳಿಯಾಗಿ ಬೆಳೆದಿದೆ. ಈ ಕಿನ್ನಿಗೋಳಿ ಪರಿಸರದಲ್ಲಿ ಈ ಮಕ್ಕಳ ಬಗ್ಗೆ ಯೋಚಿಸಿ ಅವರಿಗೇನಾದರೂ ಮಾಡಬೇಕು ಎಂಬಂತಹ ಒಂದು ಕಾಳಜಿ ತೋರಿಸಿದ ಈ ಕಿನ್ನಿಗೋಳಿ ಕೊಸೆಸ್ವಾಮನವರಿಗೂ, ಈ ಚರ್ಚಿನವರಿಗೂ ಮತ್ತು ಇಲ್ಲಿಯ ಎಲ್ಲ ಬಂಧು ಬಾಂಧವರಿಗೂ ನಾನು ಅವರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸುತ್ತೇನೆ. 30 ವರ್ಷಗಳ ಹಿಂದೆ ಅಂತಹದೊಂದು ಈ ವಿಶೇಷ ಮಕ್ಕಳ ಬಗ್ಗೆ ಕಾಳಜಿ ಇಲ್ಲದಂಥ ಸಮಯದಲ್ಲಿ ಈ ಬಗ್ಗೆ ಆಲೋಚಿಸಿ ಅವರಿಗಾಗಿ ಏನಾದರೂ ಮಾಡಬೇಕಂತ ಛಲವನ್ನು ತೆಗೆದುಕೊಂಡ ಈ ಊರ ಮತ್ತು ಎಲ್ಲ ಈ ಪರಿಸರದ ಮಹನೀಯ ವ್ಯಕ್ತಿಗಳಿಗೆ ನಾನು ತಲೆಬಾಗಿಸುತ್ತೇನೆ. ಈಗ ವಿವಿಧ ನಮ್ಮ ಬೆನ್ನನ್ನೇ ನಾವು ತಟ್ಟಬೇಕು. ಯಾಕಂದರೆ ನಾವು ಮಾಡಿದಂಥ ಈ ಊರಿನ ಎಲ್ಲರೂ ಮಾಡಿದಂಥ ಉತ್ತಮವಾದ ಕೆಲಸ. ಪ್ರಿಯ ಬಂಧು ಬಾಂಧವರೇ, ನಮ್ಮ ಶಾಲೆಯ ಪ್ರತಿ ಮಕ್ಕಳು ದೇವರ ಅಮೂಲ್ಯ ಕೊಡುಗೆ. ದಿವಂಗತ ಫಾದರ್ ಜೆ ಸಲ್ಡಾನ್ ಹೇಳಿದಾಗೆ ಇವರೆಲ್ಲ ದೇವತೆಗಳೇ. ನಾನು ಇಲ್ಲಿ ಶಾಲೆಗೆ ಯಾವಾಗವಾಗ ಹೋಗುವುದು ಯಾಕೆಂತ ಹೇಳಿದರೆ ದೇವರ ದರ್ಶನ ಅಲ್ಲಿ ಆಗುತ್ತೆ. ನಿಷ್ಕಪಟತೆಯನ್ನು ನಮಗೆ ನೋಡಬೇಕಾದ್ರೆ ನಾವು ಈ ಶಾಲೆಗೆ ಹೋಗಬೇಕು. ಬೇರೆ ಎಲ್ಲ ಕಡೆ ಹೋದರೆ ಸತ್ಯ ಅಸತ್ಯದ ಒಳಗಿದೆ, ನಿಷ್ಕಪಟತೆ ಕಾಣೋಲ್ಲ, ಕಪಟತನ ಇಲ್ಲಿ ಇಲ್ಲ. ಈ ಮಕ್ಕಳ ಅವರು ಬಂದು ಅವರು ವಿಶ್ ಮಾಡುವಂಥ ರೀತಿ, ತಬ್ಬಿಕೊಳ್ಳುವ ರೀತಿ, ಆ ದೇವರ ಪ್ರೀತಿಯೇ ನಮಗೆ ಸಿಗುವಂಥ ಒಂದು ಅವಕಾಶ. ಈ ಅವಕಾಶಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಮಕ್ಕಳಲ್ಲಿರುವಂತಹ ಸಾಮರ್ಥ್ಯಗಳು ವಿಭಿನ್ನವಾಗಿರ್ಬೋದು, ಆದರೆ ಅವರ ಮೌಲ್ಯ ಅಷ್ಟೇ ಮಹತ್ತರ. ಈ ಸಂಸ್ಥೆ ಅವರಿಗೆ ಶಿಕ್ಷಣ ನೀಡುವುದಷ್ಟೇ ಅಲ್ಲ, ಆತ್ಮವಿಶ್ವಾಸ, ಸ್ವಾಭಿಮಾನ ಮತ್ತು ಜೀವನದ ಆಶೆಯನ್ನು ಕೂಡ ನೀಡುತ್ತಿದೆ. ಈ ನಿಟ್ಟಿನಲ್ಲಿ ಈ ಸಾಧನೆ ಹಿಂದೆ ಇರುವ ಶಿಕ್ಷಕರು ಮತ್ತು ಸಿಬ್ಬಂದಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದೇ ರಿಯಲಿ ಡಿಸರ್ವ್ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಥ್ಯಾಂಕ್ ಯು. ನಿಮ್ಮ ಸಹನೆ, ಪ್ರೀತಿ ಮತ್ತು ನಿಸ್ವಾರ್ಥ ಸೇವೆ ಈ ಶಾಲೆಯ ಬಲವಾಗಿದೆ. ನಿಮ್ಮ ಪೋಷಕರನ್ನು ನಾವು ಕೇಳಿದೆವು, ಎಷ್ಟು ಶಿಕ್ಷಕರನ್ನು ಅವರು ಹೊಗಳಿದರು. ಪೋಷಕರಿಗೂ ಕೂಡ ನನ್ನ ವಿಶೇಷ ಕೃತಜ್ಞತೆಗಳು. ನಮ್ಮ ಮೇಲೆ ವಿಶ್ವಾಸವಿಟ್ಟು ನಿಮ್ಮ ಮಕ್ಕಳನ್ನು ಇಲ್ಲಿಗೆ ತಂದಿದ್ದೀರಾ. ನಿಮ್ಮ ನಂಬಿಕೆ ಮತ್ತು ಸಹಕಾರವೇ ನಮ್ಮ ಯಶಸ್ಸಿನ ಮೂಲ. ಇಂದು ನಾವು 30ನೇ ವರ್ಷದ ಉದ್ಘಾಟನೆ ಮಾಡುತ್ತಿರುವಾಗ ಇದೊಂದು ಹೊಸ ಅಧ್ಯಾಯದ ಆರಂಭವೂ ಹೌದು. ಮುಂದಿನ ವರ್ಷಗಳಲ್ಲಿ ನಾವು ಇನ್ನಷ್ಟು ಮಕ್ಕಳ ಜೀವನದಲ್ಲಿ ಬೆಳಕು ಹರಡಬೇಕು, ಇನ್ನಷ್ಟು ಕುಟುಂಬಗಳಿಗೆ ಬೆಂಬಲವಾಗಬೇಕು ಎಂಬ ಸಂಕಲ್ಪವನ್ನು ಇಂದು ನಾವು ನವೀಕರಿಸಬೇಕು. ಈ ನಾವೆಲ್ಲರೂ ಸೇರಿ ಈ ಸಂಸ್ಥೆಯನ್ನು ಇನ್ನಷ್ಟು ಶ್ರೇಷ್ಠತೆಗೆ ಕೊಂಡೊಯ್ಯೋಣ. ಪ್ರೀತಿ
ಸಹಾನುಭೂತಿ ಮತ್ತು ಸೇವೆಯ ಮೌಲ್ಯಗಳನ್ನು ಮುಂದುವರಿಸಿ ಸಾಗಿಸೋಣ. ಪ್ರೀತಿಯ ಬಂಧು ಬಾಂಧವರೇ, ಹಲವಾರು ಇತರ ಅತಿಥಿಗಳನ್ನು ನಾವು ಕೂಡ ಕರೆದಿದ್ದೆವು, ಆಹ್ವಾನಿಸಿದ್ದೆವು. ವಿವಿಧ ಕಾರಣಗಳಿಗಾಗಿ ಬರಲಿಕ್ಕಾಗಿಲ್ಲ. ಹಾಗಂಥೇಳಿ ಅವರೆಲ್ಲ ನಮ್ಮೊಟ್ಟಿಗೆ ಇಲ್ಲ ಅಂತಲ್ಲ. ಯಾವ ಅತಿಥಿಗಳು ನಾವು ಕರೆದಿದ್ದೇವೋ ಎಲ್ಲರೂ ಅವರು ನಮ್ಮ ಸಹಕಾರವನ್ನು ನಮಗೆ ಬಯಸಿದ್ದಾರೆ. ಈ ಮಕ್ಕಳ ಇಂದು ನೀವು ನೋಡಿದಿರಿ, ಅವರ ಈ ಕಾರ್ಯಕ್ರಮ ನೋಡಿರಿ, ಮಕ್ಕಳ ಈ ಬೆಳವಣಿಗೆ ನೋಡಿ ಸಂತೋಷ ಪಡಬೇಕು. ಈ ಮಕ್ಕಳು ಬೆಳೆಯುತ್ತಾ ಹೋಗಬೇಕೆಂಬುದೇ ನಮ್ಮ ಆಶಯ. ಇಂದು ಬಂದಂಥ ನಿಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೀನಿ. ಇಂದಿನ ಮುಖ್ಯ ಅತಿಥಿಗಳು ಮಾಡಿದಂಥ ಭಾಷಣ ಆಗಲಿ, ನಮ್ಮ ಉದ್ಘಾಟಕರು ಮಾಡಿದಂಥ ಭಾಷಣ ಆಗಲಿ, ನಮಗೆಲ್ಲರೂ ಅದು ಪ್ರೇರಣೆ ಮತ್ತು ನಮಗೆ ಪ್ರೋತ್ಸಾಹಿಸಿದಂಥ ರೀತಿ ನಮಗೆ ನಿಜಕ್ಕೂ ಹೆಗ್ಗಳಿಕೆಗೆ ಪಾತ್ರವಾದಂಥದ್ದು. ನಿಮಗೆ ಕೂಡ ಧನ್ಯವಾದಗಳು. ಮತ್ತು ನನ್ನ ಷಷ್ಠಿ ಪೂರ್ತಿಯ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಇರಲಿಲ್ಲ, ಆದರೆ ಇವರು ಸೇರಿಸಿಬಿಟ್ಟಿದ್ದಾರೆ. ಈ ಷಷ್ಠಿ ಪೂರ್ತಿ ನನಗೆ ಈ ಸಂದರ್ಭದಲ್ಲಿ ನನಗೆ ಶುಭಾಶಯಗಳನ್ನು ಮಾಡಿದಂತಹ ನನ್ನ ಬಗ್ಗೆ ಉತ್ತಮ ಮಾತುಗಳನ್ನು ಹೇಳಿದಂಥ ನಿಮಗೆಲ್ಲರಿಗೂ ವಂದನೆಗಳು. ಈ ಮಹತ್ವದ ಸಂದರ್ಭವನ್ನು ಸಾಧ್ಯವಾಗಿಸಿದ ಎಲ್ಲರಿಗೂ ಧನ್ಯವಾದಗಳು. ದೇವರು ನಮ್ಮ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸಲಿ. ಧನ್ಯವಾದಗಳು. ಈ ಪತ್ರಿಕೆ ದಿಟ್ಟ ಹೆಜ್ಜೆಗಳು ಇಂದು ಉದ್ಘಾಟನೆ ಮಾಡಿದ್ದು. ಇದು ನಮ್ಮ ಮತ್ತು ನಿಮ್ಮ ನಡುವೆ ಎಂದೂ ಇರುವ ಕೊಂಡಿ. ಇದರಲ್ಲಿ ಶಾಲೆ ಏನು ನಡೆಯುತ್ತೆ ಇದನ್ನು ವರ್ಷಕ್ಕೆ ಮೂರು ಸಲ ನಾವು ನಿಮ್ಮೊಂದಿಗೆ ಹಂಚಿಕೊಳ್ತೀವಿ. ಆಗ ನಿಮಗೂ ಕೂಡ ತಿಳಿಯುತ್ತೆ ನಾವು ಏನು ಮಾಡ್ತೀವಿ ಎಂಬುದಾಗಿ. ದಿಟ್ಟ ಹೆಜ್ಜೆಗಳು, ಈ ದಿಟ್ಟ ಹೆಜ್ಜೆಗಳನ್ನು ಇಂದು ಸಂಭ್ರಮದಿಂದ ಮುಂದುವರಿಸೋಣ. ಮಗದೊಮ್ಮೆ ವಂದನೆಗಳು, ದೇವರ ಆಶೀರ್ವಾದಗಳು. ಉದ್ದೇಶಿಸಿ ಮಾತನಾಡಿದ ಪೂಜ್ಯರಿಗೆ ಹೃತ್ಪೂರ್ವಕ ನಮನಗಳು. ಈ ಸುಂದರ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ಮೂಡಿಬರಲು ಹಲವಾರು ಮಂದಿಯ ಸಹಾಯ, ಸಹಕಾರ, ಪ್ರೋತ್ಸಾಹ ಅತಿ ಅಗತ್ಯ. ಇದಕ್ಕೆಲ್ಲ ಕಾರಣಕರ್ತರಾದವನ್ನು ವಂದಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶಾಲಾ ಪರವಾಗಿ ನಿಮ್ಮೆಲ್ಲರನ್ನು ವಂದಿಸಲು ಮುಂದೆ ಬರುತ್ತಿದ್ದಾರೆ ಶಾಲಾ ಪಾಲನಾ ಸಮಿತಿಯ ಕಾರ್ಯದರ್ಶಿ ಶ್ರೀಮತಿ ಶೈಲಾ ಸಿಕ್ವೇರ. ಜೀವನ್ ಜ್ಯೋತಿ ಚಾರಿಟಬಲ್ ಟ್ರಸ್ಟ್ ಇದರ ನೇತೃತ್ವದಲ್ಲಿ ನಡೆಯುತ್ತಿರುವ ಸೇಂಟ್ ಮೇರಿಸ್ ಸ್ಪೆಷಲ್ ಸ್ಕೂಲಿನ 30ನೇ ವರ್ಷದ ಹೆಜ್ಜೆಯನ್ನು ಅವಿಸ್ಮರಣೀಯಗೊಳಿಸುವುದರೊಂದಿಗೆ ಸಮಾಜದಲ್ಲಿ ಅವಶ್ಯಕತೆ ಇರುವ ಮಕ್ಕಳ ಬಾಳಿಗೆ ಇನ್ನಷ್ಟು ಬೆಳಕನ್ನು ತುಂಬುವುದರೊಂದಿಗೆ ಸ್ವಾಭಿಮಾನದ ಬದುಕನ್ನು ರೂಪಿಸುವ ಮಹತ್ತರ ಯೋಚನೆಯೊಂದಿಗೆ ನಾವೆಲ್ಲರೂ ಈ ಸಂದರ್ಭದಲ್ಲಿ ಮುಂದಿನ 1 ವರ್ಷದಲ್ಲಿ ನಡೆಯುವ ನಿರಂತರ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ಕೊಡುವುದರೊಂದಿಗೆ ಈ ವಿಶೇಷ ಚೇತನ ಮಕ್ಕಳಿಗೆ ಶ್ರೇಯೋಭಿವೃದ್ಧಿಗಾಗಿ ನಾವೆಲ್ಲರೂ ಕೈಗೊಳ್ಳುತ್ತಿರುವ ಎಲ್ಲ ಕಾರ್ಯಕ್ರಮಗಳು ಭಗವಂತನ ದಯೆಯಿಂದ ಸಾಂಗವಾಗಿ ನೆರವೇರಲಿ ಎಂದು ಹಾರೈಸುತ್ತಾ, ಇಂದಿನ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮೆಲ್ಲರ ಚಿಂತನೆಗಳಿಗೆ ಭಗವಂತನ ಆಶೀರ್ವಾದವನ್ನು ಬೇಡಿ ಹಾರೈಸಿದ ವಂದನೀಯ ಫಾದರ್ ಜೋಕಿಮ್ ಫೆರ್ನಾಂಡಿಸ್, ಪ್ರಧಾನ ಧರ್ಮಗುರುಗಳು ಕೊಸೆಸಂ ಅಮ್ಮನವರ ಇಗಚ್ಚಿ, ಇವರಿಗೆ ಭಕ್ತಿ ಪ್ರಣಾಮಗಳೊಂದಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಈ ಶಾಲೆಯ ಕನಸನ್ನು ಬಿತ್ತಿ ಅದನ್ನು ಅನುಷ್ಠಾನಗೊಳಿಸುವಲ್ಲಿ ಮುಂಚೂಣಿಯಲ್ಲಿ ನಿಂತು ಪ್ರಸ್ತುತ ಕಾಲಮಾನದಲ್ಲೂ ನಿರಂತರ ಪ್ರೋತ್ಸಾಹವನ್ನು ನೀಡುತ್ತಿರುವ ಲಯನ್ಸಿನ ಮಾಜಿ ಗವರ್ನರ್ ಆಗಿರುವ ಗೌರವಾನ್ವಿತ ಲಯನ್ ಆಲ್ವಿನ್ ಪ್ಯಾಟ್ರಿಕ್ ಪತ್ರಾವೋ MGF ಇವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಈ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವ ಭರವಸೆಯನ್ನು ನೀಡಿರುತ್ತಾರೆ. ಇವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಮುಖ್ಯ ಅತಿಥಿಯ ಸ್ಥಾನದಲ್ಲಿ ನಿಂತು ನಮ್ಮ ಮುಂದಿನ ಅಭಿವೃದ್ಧಿ ಕಾರ್ಯಗಳ ಪ್ರತಿಬಿಂಬವಾಗಿ ನಿಲ್ಲುವ ಮಾತನ್ನು ನೀಡಿ ಇವತ್ತು ನಮ್ಮ ಶಾಲೆಗೆ ಹೊಲಿಗೆ ಯಂತ್ರವನ್ನು ಕೊಡುಗೆಯಾಗಿ ನೀಡುವುದರೊಂದಿಗೆ ಇನ್ನಷ್ಟು ಸಹಕಾರವನ್ನು ನಮ್ಮ ಈ ದೇವರ ಮಕ್ಕಳಿಗೆ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ, ಮಾನ್ಯ ಶ್ರೀ H. ವಸಂತ್ ಬರ್ನಾಡ್ ಅಧ್ಯಕ್ಷರು, ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿ, ಇವರಿಗೆ ಎಲ್ಲರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸಿರುತ್ತೇನೆ. ವಿಶೇಷವಾಗಿ ನಮ್ಮ ಶಾಲೆಯ ಮಕ್ಕಳ ಅಭಿವೃದ್ಧಿಗಾಗಿ ನೆರಳಾಗಿ ನಿಂತು ನಮ್ಮ ಪ್ರತಿ ಹೆಜ್ಜೆಯ ಗುರುತನ್ನು ಸ್ಥಿರಸ್ಥಾಯಿಯಾಗಿ ಮಾಡುವಲ್ಲಿ ಬಂದಿರತಕ್ಕಂತಹ ಎಲ್ಲ ನಿರ್ಮಲಾಂತಕರಣದ ಹೃದಯ ಸಮಾಜದ ಬಂಧುಗಳಿಗೆ, ಹಿರಿಯರಿಗೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ, ಪ್ರತಿನಿಧಿಗಳಿಗೆ, ರಾಜಕೀಯ ನೇತಾರರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮೊಟ್ಟಿಗಿದ್ದಾರೆ ಮೇರಿವೆಲ್ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಪ್ರೇಮಲತಾ,
ಸೆಂಟ್ ಮೇರೀಸ್ ಸೆಂಟ್ರಲ್ ಸ್ಕೂಲಿನ ಪ್ರಾಂಶುಪಾಲರಾದ ವಂದನೀಯ ಫಾದರ್ ಲ್ಯಾನ್ಸಿಸ್ ಅಡಾನ, ಕಟೀಲು ಚರ್ಚಿನ ಧರ್ಮಗುರುಗಳಾದ ವಂದನೀಯ ಫಾದರ್ ಆಲ್ಬರ್ಟ್ ಪ್ರಿಂಟೋರವ್ ಇವರಿಗೂ ನಮ್ಮ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಮಾಧ್ಯಮದ ಬಂಧುಗಳು ಗೌರವ ಉಪಸ್ಥಿತಿಯನ್ನು ಗುರುತಿಸುತ್ತಾ ಅವರಿಗೂ ಅಭಿಮಾನಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮ್ಮ ಚರ್ಚಿನ ಪಾಲನಾ ಮಂಡಳಿಯ ಉಪಾಧ್ಯಕ್ಷರು, ಕಾರ್ಯದರ್ಶಿ ಹಾಗೂ ಸರ್ವ ಸದಸ್ಯರಿಗೂ, ನಮ್ಮ ಶಾಲಾ ಆಡಳಿತ ಮಂಡಳಿಯ ಸರ್ವ ಸದಸ್ಯರಿಗೂ ಧನ್ಯವಾದಗಳು. ಶಾಲೆಯ ಹೆಜ್ಜೆಯ ಗುರುತಿನ ಕಿರುಚಿತ್ರಣವನ್ನು ದೃಶ್ಯ ಮಾಧ್ಯಮದ ಮೂಲಕ ಇವತ್ತು ಪ್ರಸ್ತುತಪಡಿಸಿರುವ ಸುದೀಪ್ ಮತ್ತು ಸ್ಟ್ಯಾನಿಯವರಿಗೂ, ಅದೇ ರೀತಿ ಇಂದಿನ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಮಾಡುತ್ತಿರುವ ಸುದೀಪ್ ರವರಿಗೆ ಅಭಿನಂದನೆಗಳು. LED ಸ್ಕ್ರೀನಿನ ವ್ಯವಸ್ಥೆಯನ್ನು ಮಾಡಿದ ನಮ್ಮ ಕುಡ್ಲ ಸಂಸ್ಥೆಗೂ, ದಿಟ್ಟ ಹೆಜ್ಜೆಗಳು ಎಂಬ ನಾಮಾಂಕಿತದೊಂದಿಗೆ ಬಿಡುಗಡೆಗೊಂಡ ಶಾಲಾ ಸ್ಮರಣ ಸಂಚಿಕೆಯ ಪ್ರಾಯೋಜಕವನ್ನು ಮಾಡಿದ ಶ್ರೀಮತಿ ಗ್ರೆಟ್ಟ ಫೆರ್ನಾಂಡಿಸ್ ಮತ್ತು ಕುಟುಂಬ ಹಾಗೂ ಶ್ರೀಮತಿ ಇಲ್ಡಾ ಹಾಗೂ ಅವರ ಕುಟುಂಬದವರಿಗೆ ಧನ್ಯವಾದಗಳು. ಇವತ್ತಿನ ಉಪಹಾರವನ್ನು ನೀಡಿ ಸಹಕರಿಸಿದ ಶ್ರೀ ವಿಲಿಯಂ ಡಿಸೋಜ ಕುಟುಂಬ ಮತ್ತು ಶ್ರೀಮತಿ ಇಲ್ಡಾರವರಿಗೂ, ನಮ್ಮ ಮಕ್ಕಳಿಗೆ ಬ್ಯಾಂಡ್ ತರಬೇತಿ ನೀಡಿದ ಬ್ಯಾಂಡ್ ಮಾಸ್ಟರ್ ರೊನಾಲ್ಡ್ ಡಿಸೋಜ ಕಾಟಿಪಾಳ್ ಇವರಿಗೂ, ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಫಲಾಪೇಕ್ಷವಿಲ್ಲದೆ ಉತ್ತಮವಾಗಿ ಯಕ್ಷಗಾನ ಕಲಿಸುತ್ತಿರುವ ಕುಮಾರಿ ಸನ್ನಿಧಿಯವರಿಗೂ, ಇವತ್ತಿನ ಧ್ವನಿವರ್ಧಕ ಮತ್ತು ವೇದಿಕೆಯನ್ನು ಅಲಂಕರಿಸಿದ ಡಿಲೈಟ್ ಅರೇಂಜರ್ಸಿನ ಮಾಲಕರಾಗಿರುವ ಸ್ಟ್ಯಾನಿ ರೇಗೋರವರಿಗೂ, ಛಾಯಾಗ್ರಹಣವನ್ನು ಮಾಡಿದ ಶ್ರೀ ಲೈನಲ್ ಪಿಂಟೋರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರಿಗೂ, ಈ ಒಂದು ವರ್ಷದ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಸಮಿತಿಯ ಸರ್ವ ಸದಸ್ಯರಿಗೂ ಹೃತ್ಪೂರ್ವಕ ವಂದನೆಗಳು. ಈ ಎಲ್ಲ ಕಾರ್ಯಕ್ರಮದ ಹಿಂದೆ ಇಂದಿನ ಶಕ್ತಿಯಾಗಿರುವ ನಮ್ಮ ಶಾಲಾ ಮುಖ್ಯಸ್ಥೆ ಶ್ರೀಮತಿ ರೇಷ್ಮಾ ಮಾರ್ಟಿಸ್ ಹಾಗೂ ಶಿಕ್ಷಕೇತರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿರುತ್ತೇನೆ. ಇಂದಿನ ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ ಶ್ರೀಮತಿ ಜುವಿಟಾ ಮತ್ತು ಶ್ರೀಮತಿ ದನ್ನರವರಿಗೆ ಅಭಿನಂದನೆಗಳು. ಇಂದಿನ ಕಾರ್ಯಕ್ರಮಕ್ಕೆ ಸ್ವಯಂ ಸೇವಕರಾಗಿ ಸೇವೆ ಸಲ್ಲಿಸಿದ ರೋಶ್ನಿ ನಿಲಯ ಸಂಸ್ಥೆಯ MSW ವಿದ್ಯಾರ್ಥಿಗಳಿಗೆ ನಾವು ಆಭಾರಿಗಳಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಧನ್ಯವಾದಗಳನ್ನು ಅರ್ಪಿಸುತ್ತಾ, ಇನ್ನು ಮುಂದಿನ ದಿನಗಳಲ್ಲೂ ತಮ್ಮೆಲ್ಲರ ಸಹಕಾರ ಸಹಯೋಗ ಸಿಗುವುದರೊಂದಿಗೆ ಈ ಶಾಲೆಯು ಅಭಿವೃದ್ಧಿಯತ್ತ ಸಾಗುವಲ್ಲಿ ನಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಎಲ್ಲರಿಗೂ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಸರ್ವರಿಗೂ ವಂದನೆಗಳು. ಸರ್ವರನ್ನು ವಂದಿಸಿದ ಮೇಡಮ್ ನಿಮಗೂ ಕೃತಜ್ಞತೆ. ಈ 30ನೇ ವರ್ಷದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ದಿನಗಳಲ್ಲಿ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಶಾಲೆಯು ಹಮ್ಮಿಕೊಂಡಿದೆ. ಶಾಲೆಯು ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಆಗಮಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸುತ್ತೇವೆ. ಈ ಸಂಭ್ರಮದ ಪ್ರಯುಕ್ತ ಇಲ್ಲಿ ನೆರೆದ ಸರ್ವರಿಗೂ ಉಪಹಾರ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಸರ್ವರು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಈ ಸುಂದರ ಸಂಜೆಯ ನೆನಪಿನ ಪುಟದಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯಪೂರ್ವಕ